ಶುರು ಮಾಡಿ. ಪ್ರೇಯರ್ ಹೇಳಿ. ಯಾರು ಹೇಳ್ತೀರಾ ನೋಡಿ? ಶೋಭಾ ಅವ್ರು ಹೇಳ್ತಾರ ನೋಡಿ. ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ದುಗ್ದೃಶ ವಿವೇಕದ 81ನೇಯ ಅಧ್ಯಾಯನ ವಿಶ್ಲೇಷಣೆ ಮಾಡುವಂತ ಸಮಯ. ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಆಶಾಜಿ ಪ್ರೇಯರ್ ಸ್ಟಾರ್ಟ್ ಮಾಡಿ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಮ್ಯೂಟ್ ಆಗಿದ್ದೀರಾ ಸಂತೋಷ್ ಜಿ? ಥ್ಯಾಂಕ್ ಯು. ನಮ್ಮ ಹಿಂದಿನ ಕ್ಲಾಸಲ್ಲಿ ಪಾರಮಾರ್ಥಿಕ, ಪ್ರಾತಿಭಾಸಿಕ ಮತ್ತೆ ವ್ಯಾವಹಾರಿಕ ಜೀವಿಗಳ ಬಗ್ಗೆ ನೋಡೋದು. ಇದು ಅದರದೇ ಸ್ವಲ್ಪ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನ ನಾವು ನಡೆಸ್ಕೊಳ್ತಾ ಹೋಗೋಣ. ಈ ಸೆಷನಲ್ಲಿ ಹೆಂಗೆ ಅಂತಂದ್ರೆ, ನಿಮ್ಗೆ ಇವಾಗ ಈಗ ನಡೀತಾ ಇರೋ ಸೆಷನ್ ಯಾವ ತರ ಅನ್ಸುತ್ತೆ? ಓಕೆ, ಒಂಥರ ಓಕೆ ವಿಲ್ ಏನೋ ಚೇಂಜ್ ಮಾಡೋಣ ಅನ್ಸುತ್ತಾ, ಅಥವಾ ಈ ತರನೇ ನಡೆಸ್ಕೊಂಡು ಹೋಗೋಣ ಅನ್ಸುತ್ತಾ? ಹೇಗನ್ಸುತ್ತೆ ಆಶಾಜಿ? ಇದು ನಾವು ನಮ್ಮ ಜೀವನದ ಬಗ್ಗೆ ಹೇಗೆ, ಹೌ ಆರ್ ವಿ ಮೂವಿಂಗ್ ಫಾರ್ವರ್ಡ್ ಎಲ್ಲರೂ ಎಕ್ಸ್ಪ್ರೆಸ್ ಮಾಡುವಾಗ ಇಟ್ ಹೆಲ್ಪ್ಸ್ ಅಸ್ ಟು ಐಡೆಂಟಿಫೈ. ನಮ್ಗೆ ನಾವೇನ್ ತಪ್ಪು ತಿಳ್ಕೊಂಡಿದ್ರೆ ಲೈಕ್ ಇಟ್ ಕರೆಕ್ಟ್ಸ್ ಅವರ್ ಸೆಲ್ಸ್. ದ ಬುಕ್ ನಾಲೆಜ್ ವಿಲ್ ಆಲ್ವೇಸ್ ಹ್ಯಾವ್, ವಿ ಕ್ಯಾನ್ ಆಲ್ವೇಸ್ ರೆಫರ್ ಅಂಡ್ ವಿ ಕ್ಯಾನ್ ಆಲ್ವೇಸ್ ರಿಪೀಟ್ ಮಾಡಬಹುದು. ಬಟ್ ಹೌ ಆರ್ ವಿ ಇಂಪ್ಲಿಮೆಂಟಿಂಗ್ ಇನ್ ಅವರ್ ಲೈಫ್, ಅದು ಈ ತರ ಪ್ರಶ್ನೆ. ವೆನ್ ವಿ ಆರ್ ಶೇರಿಂಗ್ ಇಟ್ ಕ್ಲಾರಿಟಿ ತುಂಬಾ ಬರುತ್ತೆ ಅಂತ ಆಗುತ್ತೆ ನನಗೆ. ಐ ಲೈಕ್ ದಿಸ್ ವೇ ಬಿಕಾಸ್ ಯು ಆರ್ ಶೇರಿಂಗ್ ಅವರ್ ಓನ್ ಎಕ್ಸ್ಪೀರಿಯನ್ಸಸ್ more in relation to what the portion we are studying. So ನನಗೆ ಚೆನ್ನಾಗಿ ಇಟ್ಸ್ ಗುಡ್ ಅಂತ ಆಗುತ್ತೆ ಸಂತೋಷ್ ಜಿ. ಹೌದು ಸಂತೋಷ್ ಜಿ, ಆಶಾಜಿ ಹೇಳ್ದಾಗೆ ಇದೇ ಗುಡ್. ಯಾಕೆಂದ್ರೆ ಗುರುಜಿ ಹೇಳಿದ್ದಾರೆ, ಅದನ್ನ ನಾವು ಒಂದ್ಸತಿ ಎಲ್ಲ 4 ಸತಿ ಕೇಳ್ತೀವಿ. ಅದೇನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಹಾಗೆ ಇರೋದಲ್ಲ. ಯಾಕೆಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣನೂ ಇದನ್ನ ನಮ್ ಜೀವನದಲ್ಲಿ ಯಾವ ರೀತಿ ತಗೊಂಡ್ಬೇಕು, ಯಾವ ರೀತಿ ಅದನ್ನ ನಾವು ಅಳವಡಿಸ್ಕೊಂಡಿದೀವಿ, ಈ ಜ್ಞಾನನ ಅಂದ್ರೆ ಈ ತಿಳಿವನ್ನ ಯಾವ ರೀತಿ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಿದೀವಿ ಅನ್ನೋದನ್ನ ನಾವಿಲ್ಲಿ ಹಂಚ್ಕೊಳೋದಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಇನ್ನೊಬ್ರು ಆಶಾಜಿ ಹೇಳ್ತಾರೆ, ಅದನ್ನ ನಾನ್ ತಿಳ್ಕೊಂಡ್ರೆ ಹೌದು ಇಲ್ಲಿ ನಂದು ತಪ್ಪಿದೆ, ಇಲ್ಲಿ ಸರಿ ಮಾಡ್ಕೊಬಹುದು ಅಂತ ನಮಗೂ ಒಂದು
ಆ ಜ್ಞಾನ ಉಂಟಾಗುತ್ತೆ. ಹಾಗೆ ಪ್ರತಿಯೊಬ್ಬರದು ಅಷ್ಟೇನೆ, ಯಾವ್ದೊಂದನ್ನು ಯಾರು ಇಲ್ಲಿ ಬೇರೆ ಭೇದ ಭಾವ ಇಲ್ಲ, ಎಲ್ಲಾನು ಆತ್ಮಸ್ವರೂಪಿಗಳಾದ್ರಿಂದ ಎಲ್ಲಾನು ಹಂಚ್ಕೊಳೋದ್ರಲ್ಲೂ ತಪ್ಪಿಲ್ಲ. ಆಮೇಲೆ ಬರೀ ಪುಸ್ತಕದ ಜ್ಞಾನ ಅನ್ನೋ ತರನು ನಮಗೆ ಆಗ್ಬಾರ್ದು. ಗುರುಜಿಯವ್ರು ಕೊಟ್ಟಿರೋದನ್ನ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಲಿ ಅಂತಲೇ ಗುರುಜಿಯವ್ರು ನಮಗ್ ಕೊಟ್ಟಿರೋದು. ಅದಕ್ಕೋಸ್ಕರ ಇದು ಸರಿಯಾಗಿ ನಡೀತಾ ಇದೆ ಸಂತೋಷ್. ಇದುವರೆಗೂ ದೃಕ್ದೃಶ್ಯ ವಿವೇಕ ಏನು ಇಲ್ಲಿವರೆಗೂ ಎಲ್ಲಾ ಶ್ಲೋಕದ್ದು ಗುರುಜಿಯವ್ರು ಹೇಳ್ಕೊಂಡ್ ಬಂದ್ರು. ಕೊನೆಗೆ ಏನ್ ಹೇಳ್ತಾರೆ, ಯಾವ್ದನ್ನೇ ಆಗ್ಲಿ, ಈಗ ವಿಷ್ಣು ಸಹಸ್ರನಾಮ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಕೊನೆಗೆ ಏನ್ ಹೇಳ್ತಾರೆ, ಇದರಿಂದ ಏನು ನಮಗೆ ಉಪಯೋಗ ಇದೆ ಅನ್ನೋದು ಕೊಡ್ತಾರಲ್ವಾ. ಹಾಗಾಗಿ ಇಲ್ಲಿವರೆಗೂ ನಾವ್ ಏನ್ ತಿಳ್ಕೊಂಬಂದ್ವಿ ಅದರಿಂದ ನಮ್ಮ ಜೀವನದಲ್ಲಿ ನಮ್ಗೆ ಯಾವ ರೀತಿ ಉಪಯೋಗ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೂ ಒಳ್ಳೇದು ಅಂತ ನನ್ನ ಅನಿಸಿಕೆ ಸಂತೋಷ್. ಓಕೆ, ಸರಿ, ಥ್ಯಾಂಕ್ ಯು. ಸೊ ಹೀಗೆ ಕಂಟಿನ್ಯೂ ಮಾಡೋಣ. ಹಾ, ಕೋಕಿಲಾಜಿ ಯಾರು ಹೇಳ್ತೀರಾ? ಹರಿ ಓಂ ಸಂತೋಷ್ ಜಿ, ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ ಹರಿ ಓಂ. ನಿಜವಾಗ್ಲೂ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಳಕ್ ಇದೊಂದು ಒಳ್ಳೆ ಇದು ಅಂತ ಹೇಳ್ತೀನಪ್ಪ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ನಾನು, ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಜೊತೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ತೀನಿ ಈಗ ಈ ಸತಿಯಿಂದ, ಆಯ್ತಾ? ಅದಕ್ಕೆ ಕೇಳಿದ್ದು ಏನಾದ್ರು ಚೇಂಜ್ ಮಾಡ್ಬೇಕಾ ಅಂತ. ಈಗ ಏನ್ ಗೊತ್ತಾ, ಈಗ ಸೆಷನ್ ನಮ್ಗೆ 8 ಗಂಟೆಗೆಲ್ಲ ಮುಗ್ದೋಗುತ್ತೆ ಅನ್ಕೊಳ್ಳಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಎಲ್ರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅದಕ್ಕೆ ಆನ್ಸರ್ ಮಾಡ್ಬೇಕು. ಅದ್ರ ಮೇಲೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅಂದ್ರೆ ಇಟ್ಸ್ ಎ ಜನರಿಕ್ ವೇದಾಂತಿಕ್ ಕ್ವಶನ್, ಆಯ್ತಾ? ಸೊ ಜಸ್ಟ್ ಸುಮ್ನೆ ಏನೋ ಒಂದು ಕುತೂಹಲ ಮೂಡ್ಸೋಣ ಅಂತ, ಅದನ್ನ ಮತ್ತೆ ಅದಕ್ಕೊಂದು ಕತೆ ಕಟ್ಟಿ ಅದಕ್ಕೊಂದೇನೋ ಒಂದು ಇದ್ ಮಾಡಿ ನಾನು ಹೇಳೋಂತ ಪ್ರಯತ್ನ ಪಡ್ತೀನಿ at the end of the session. Okay, so as usual I wanted to start with Asha ji. Asha ji, today ಅದೇ ನಾನು ಈಗ ಮಾತಾಡಿ ಹೇಳ್ಬೇಕಾದ್ರೇನೆ ಮೂರು ತರ ಜೀವಿಗಳು ಅಂತ ಗುರುಜಿ ಹೇಳ್ತಾರೆ, ಪ್ರಾತಿಭಾಸಿಕ, ಪಾರಮಾರ್ಥಿಕ, ವ್ಯವಹಾರಿಕ ಅಂತ. ಈಗ ಗುರುಜಿ ಮತ್ತೆ ಇಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ನಿಮ್ ಕೈಯಲ್ಲಿ ಮಾವಿನ ಹಣ್ಣಿದೆ, ಆ ಮಾವಿನ ಹಣ್ಣ ನೀವು ಜ್ಞಾನಿನ ತಗೊಂಡು ತಿನ್ನಿ ಅಂತ ಹೇಳ್ತಾರೆ. ಸೊ ಈ ಜ್ಞಾನನ ನೀವು ನಿಮ್ಮ ಜೀವನದಲ್ಲಿ ಯಾವ ತರ ಅಳವಡಿಸಿದೀರಾ ಅಂತ ನನಗೊಂದು ಎಕ್ಸಾಂಪಲ್ ಅಲ್ಲಿ, ಮತ್ತೆ ನೀವು ಮಾವಿನ ತಿನ್ನಕ್ ಆಯ್ತಾ ಅಥವಾ ತಿನ್ನಕ್ ಆಗ್ಲಿಲ್ವಾ ಅಥವಾ ಬಿದ್ದೋಯ್ತಾ ಅಥವಾ ತಗೊಂಡ್ರಾ ಅಂತ ಹೇಳ್ಬೇಕು. ನನ್ನ ಗುರುಗಳ ಪಾದಕ್ಕೆ ನಮನೆ, ಮತ್ತೆ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ಕಾರ. ಸಂತೋಷ್ ರವರ ಪ್ರಶ್ನೆಗೆ ನಾನು ಉತ್ತರ ಆಗಿ ಹೇಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ತಿಂತಾನೂ ಇಲ್ಲ, ತಿಂತಾನೂ ಇದ್ದೀನಿ, ನೋಡ್ತಾನೂ ಇದ್ದೀನಿ, ನೋಡ್ತಾನೂ ಇಲ್ಲ ಅಂತ. ಬಿಕಾಸ್ ಅದೆಲ್ಲ ನಾನು ನೋಡಿದ್ದು ಕ್ಷಣಿಕವೇ, ಕ್ಷಣಿಕ ಸತ್ಯ ಅಲ್ಲ. ತಿನ್ನೋದು that experience is not me. Experience is ಸತ್ಯ ಅಲ್ಲ ಅಂತ. ಆತ್ಮ ಅನಾತ್ಮ ಇದ್ರಲ್ಲಿ ನೋಡುವಾಗ ಐ ಆಮ್ ಜಸ್ಟ್ ವಿಟ್ನೆಸಿಂಗ್. ಇವನ್ ಇವತ್ತು ನಾನು ಹೇಳ್ಬೇಕು ಅಂತ, ಬಿಕಾಸ್ ಐ ವಾಸ್ ಥಿಂಕಿಂಗ್ ಐ ಮಸ್ಟ್ ಶೇರ್ ದಿಸ್ ಇನ್ಫಾರ್ಮೇಶನ್ ಅಂತ. ನಮ್ಗೆ ಮಾತಾಡ್ಬೇಕು ಅಂತ ಯಾಕೆ ಬರುತ್ತೆ? Why do I want to share? You want to put something to the audience. So ಏನೋ ನಿಮ್ಗೆ ಏನೋ ಒಂದು ಕಂಡಿರ್ತೀರಾ, ಒಂದು ಸತ್ಯ ನೋಡಿರ್ಬೋದು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ದಟ್ ಯು ವಾಂಟ್ ಟು ಶೇರ್ ವಿತ್ ದ ಟೀಮ್. ಅದಕ್ಕೆ ನೀವು ಶೇರ್ ಮಾಡಬೇಕು ಅನ್ನೋ ಒಂದು ಕುತೂಹಲ ಇರಬಹುದು. That kutuhala, from where does that kutuhala come? It is only the ego, the unreal I is the one which wants to talk. The real I has no interest in talking. That's the perception that I have in my mind now. As I've come through these lessons, ಈ understanding li barta iddage, when experience is not real, who is experiencing? It is only the ego that is experiencing. The real whoever I am, the Atma or Paramarthika Jiva, is not really experiencing anta nange barutte, because whoever the one who is talking that I experienced or I'm talking is not the real I. So ನೀವು ಕೇಳಿದ ಪ್ರಶ್ನೆಗೆ ಮಾವಿನ ಹಣ್ಣು, who's seeing the ಮಾವಿನ ಹಣ್ಣು? I'm only aware
that Asha, if there is I'll take this is, if this is Mavina Hannu, this is just a drishya. So this is not true. Even if I'm eating, it is still a drishya. This is hige ನನ್ನ ಮನಸ್ಸಿಗೆ ಬರ್ತದೆ. If I'm experiencing, this is Asha is talking, that's it. The rest is all, it is just a movie ಅಂತ ಗುರುಜಿ ಹೇಳ್ದಂಗೆ. That's my perception. I don't know if I answered your question rightly or wrong, but even if it is wrong, it is the way. See, my question to you was, I asked you, ನೀವು ಮಾವಿನ ಹಣ್ಣನ್ನ ನೋಡಿದ್ರೆ ಅದನ್ನ ಜ್ಞಾನದಿಂದ ತಿನ್ನೋದಕ್ಕಾಯ್ತಾ? You told that ನೋಡದೆ ತಿಂದೆ ಅಂತಾನೂ ಇಲ್ಲ ಅಂತ ಹೇಳಿದ್ರಿ. You told something. Yeah, I said both aspects are there. It's only to share, because I said sharing. Nan helike, yes, it is a creation. Asha needs to eat that mango. Asha needs to feel the taste of the mango. But you didn't answer the question, Asha ji. See, the question was, ಏನು ಅಂತಂದ್ರೆ, see, I'll again explain you what is the question. Yeah, okay. See, question is, ಜ್ಞಾನ ಗುರು ಹತ್ರ ಬರ್ತೀವಿ, ನಾವೆಲ್ಲ ಸದ್ಗುರು ಹತ್ರ ಹೋಗ್ತೀವಿ. ಸದ್ಗುರು ನಮಗೊಂದು ಮಾವಿನ ಹಣ್ಣು ಕೊಡ್ತಾರೆ, ಅದು ಜ್ಞಾನದ ಮಾವಿನ ಹಣ್ಣು. ಅದನ್ನು ಶ್ರವಣದಿಂದ ಮಾತ್ರ ಆ ಜ್ಞಾನದಿಂದ ಹಣ್ಣನ್ನು ತಿನ್ನಕ್ಕಾಗತ್ತೆ ಅಂತ ಹೇಳಿದಾಗ, ನೀವು ಇವಾಗ ನಾವೆಲ್ಲ ಅರ್ಧ ಹೇಳ್ಬೇಕು ಅಂತಂದ್ರೆ, ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಳ್ಳೆ ಎಲ್ರು ಪ್ರೊಫೆಸರ್ ತರ ಎಲ್ರು ಮಾತಾಡ್ತೀವಿ, ನಾವು ಎಲ್ರು ಮಾತಾಡ್ತೀವಿ, ಆ ಜ್ಞಾನವನ್ನು ಅಳವಡಿಸ್ಕೊಳ್ತಾ ಇದೀವಿ, ಬೀಳ್ತಾ ಇದೀವಿ, ಹೇಳ್ತಾ ಇದೀವಿ, ಮತ್ತೆ ವಿ ಆರ್ ಜಸ್ಟ್ ಮೂವಿಂಗ್ ಫಾರ್ವರ್ಡ್. ಈ ನಿಟ್ಟಿನಲ್ಲಿ, ಈ ಪರಿಸ್ಥಿತಿನಲ್ಲಿ, ಈ ಸ್ಟೇಜ್ ಅಲ್ಲಿ, if we have not identified the mango, how can we talk? First question. And second question is, if we have not tasted the mango, how can we answer? ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, you have tasted the mango, first thing. Yes, and second thing is, you have experienced the mango. And if that is the case, has a ಸಾಕ್ಷಿ, ನೀವು ಅದನ್ನ ನಿಮ್ಮ ಒಂದು ದಿನಚರಿಯಲ್ಲಿ ಹೇಗೆ ಅಳವಡಿಸ್ಕೊಂಡು ಅದನ್ನ ನೀವು ಮನದಂಡನೆ ಮಾಡಕ್ಕಾಯ್ತು ಅಂತ ಹೇಳಿ. Okay, I have tasted the mango. Guruji has given me the mango. I have tasted the mango, and the mango's nutrient is percolated inside this sharira. And the way one thing what I have realized is, why do I exist anta kelga ಈಗ ನನ್ನ ಮನಸ್ಸಿಗೆ ಆಗ್ತದೆ, I exist for others. Right now, I exist as Asha in this Manana class for all of you to listen to what I have to say. It is not the ego Asha talking. It is my existence is for others. Nange, that's my perception now, Santoshji. Because no, but you would have there is no need for me to exist. So my question is, no, my question was, see, you told that you are able to, ನೀವು ಆ ಮಾವಿನ ಹಣ್ಣನ್ನ ಸವದಿತೀರಾ ಅಂತ ಆಯ್ತು, ಅದರ ರುಚಿ ನೋಡಿದೀರಾ ಅಂತ ಆಯ್ತು. ಆದ್ರೆ ನೀವು ಆ ರುಚಿಯನ್ನ ವ್ಯಕ್ತಪಡಿಸಬೇಕಾದ್ರೆ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಹೇಗೆ ವ್ಯಕ್ತಪಡಿಸ್ತೀರಾ ಅನ್ನೋದು ನನಗೆ ಎಕ್ಸಾಂಪಲ್ ಬೇಕಾಗಿತ್ತು. ಯು ಹ್ಯಾವ್ ಟೇಸ್ಟೆಡ್, ಯು ಆರ್ ಏಬಲ್ ಟು ವ್ಯಾವಹಾರಿಕ ಜೀವನದಲ್ಲಿ I don't get angry anymore. Wow, beautiful. Complaint ಅಂತ ಹೇಳೋದು, maybe it has gone. I can claim, because I'm claiming right now, I would say maybe 5% left. Wow. Nothing annoys me anymore. And even at work, because our management meeting happens where my office is, and all of them, they have started looking at me differently, and they will say, because it's management always complaining about so and so did this, so and so did, how to deal, this is what the discussion happens. So they will always ask me for something, and I will say I'll say some sentence comes out of my mouth, and they'll all say, how can you think like that? This is what they end up saying. So I don't know what exactly comes out of my mouth, but I give
different perspective for them. For When you them. say So when you say I here, right? Which I you are talking about? it is actually Asha, the ego I is what is saying these things. Because the Okay. real me will not want to claim something like that. The claiming is happening from the false I. No, that is one part. But see, ನೀವು ಜ್ಞಾನದಲ್ಲಿದ್ದಾಗ ನೀವು ಆ ಜ್ಞಾನದ ಹಣ್ಣನ್ನ ಸವಿಬೇಕಾದ್ರೆ ನಿಮಗೆ ಶ್ರವಣ ಆಗ್ತಾ ಇದೆ, ಮನನ ಆಗ್ತಾ ಇದೆ, ನಿಧಿಧ್ಯಾಸ ಆಗ್ತಾ ಇದೆ ಅನ್ನೋ ನಿಟ್ಟಲ್ಲಿ ಗುರುಜಿ ವಾಟ್ ಈ ಸೇಸ್ ಇಸ್, ಒಬ್ಬ ಜ್ಞಾನಿಗೆ ನಾನು ಅಂತ ಹೇಳ್ಬೇಕಾದ್ರೆ ಈಸ್ ಪಾಯಿಂಟಿಂಗ್ ಟು ಪಾರಮಾರ್ಥಿಕ ಸತ್ಯ, ಪಾರಮಾರ್ಥಿಕ ಜೀವ ಓನ್ಲಿ, ಈಸ್ ನಾಟ್ ಕ್ಲೇಮಿಂಗ್ ಆನ್ ಈಗೋ ಆರ್ ವ್ಯವಹಾರಿಕ. ಸೊ my question was pertaining to that. ಅದಕ್ಕೆ ನಾನು ನಿಮ್ಮನ್ನ ಪಾಯಿಂಟ್ ಮಾಡಿದ್ದೆ, whether you are talking possibly those words are coming out from Paramarthika Jiva only. Because sometimes I really don't understand how does like ಹೇಳಿ ಆದ್ಮೇಲೆ ನಾನು ಹೇಳ್ದೇನಾ ಅದು ಅಂತ mind starts questioning. So maybe it is coming from Paramarthika. I don't know from where it is coming. To tell you all, I don't know from where it is coming. No, that is okay. I mean, we are not much worried about where it comes, but we are only worried about, or we are only talking about the manana part which is happening to you by eating that. As you told, while having that mango, it has been completely diverted and converted into bones, muscle mass, everything. And in that way, when it is converted to you, and from the perspective of you as a claimer, or you as a sakshi, where do you stand and how do you say is what the matters. And that you explained very well, that you told, yes, in meetings I attend, alli, I mean, I get very 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 small percentage of anger. I mean, that is really amazing to know, Ashaji. And we all need to practice this is what it is all about. ನಾವು ಇದನ್ನೇ ಕಲಿಬೇಕಾಗಿರೋದು. ಏನೇ ಇರಲಿ, ನಾವು ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಇರೋದು. ಯಾಕಂತಂದ್ರೆ ಸುಖ ಅನ್ನೋದು ದುಃಖ ಅನ್ನೋದು ಬರ್ತಾನೆ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲಾನು ಸಮತ್ವಾಗಿ ತಗೊಂಡಾಗ ಮಾತ್ರ ನಾನು ಜ್ಞಾನಿಯ ಸ್ಥಾನದಲ್ಲಿ ನಿಲ್ಲಕ್ಕಾಗತ್ತೆ. ಇನಿಷಿಯಲಿ ಎದೋಳೋಣ, ಆದ್ರೆ ಆ ಎಡುವುದೇ ನಾವು ಮಾಡ್ಕೋತಾ ಇರಬಾರ್ದು, ಅದನ್ನ ಮುಂದಕ್ಕೆ ಹೋಗ್ತಾ ಇರಬೇಕು. ಆ ದೊಡ್ಡ ಕಲ್ಲಿಂದ ಸಣ್ಣ ಕಲ್ಲಾದ್ರೆ ಪರವಾಗಿಲ್ಲ, ಆದ್ರೆ ಎಡುತ್ತಾನೆ ಇದ್ರೆ ನಾವು ಇನ್ನೂ ನಮ್ಗೆ ಆ ಒಂದು ಇನ್ನು ಕಲಿಕೆ ಇದೆ, ಇನ್ನು ನಾವು ಸರ್ವಿಸ್ ಮಾಡೋಂಥದ್ದಿದೆ, ಅಥವಾ ಇನ್ನು ಎಲ್ಲೋ ಏನೋ ಒಂದಿದೆ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕು. ನಮ್ಮ ಜ್ಯೋತಿಯನ್ನ, ಆತ್ಮ ಜ್ಯೋತಿ ನಾವೇ ಬೆಳಗ್ಬೇಕು ಹೊರತು ಬೇರೆಯವ್ರು ಬೆಳಗಕ್ಕಾಗಲ್ಲ. ಗುರುಜಿ ನಮ್ಗೆ ಇಷ್ಟು ಟಾಕ್ಸ್ ಕೊಟ್ಟಿದ್ದಾರೆ, ಎಲ್ಲ ಹೇಳಿದ್ದಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ, ನೀವೆಷ್ಟು ಟಾಕ್ ಆದ್ರೂ ಕೇಳಿ, ಏನೇ ಕೇಳಿ, until unless you don't light the light inside you, the darkness will never go. ಅಂತ ಹೇಳಿ, you give a wonderful answer, Ashaji. Thank you so much. ನೆಕ್ಸ್ಟ್ ಪ್ರಶ್ನೆ ಯಾರು? ನಮ್ಮ ಶೋಭಾಜಿ. ಹರಿ ಓಂ ಶೋಭಾಜಿ. ಸೊ ನಿಮಗೂ ಅದೇ ಪ್ರಶ್ನೆ. ಈಗ ನಮ್ಗೆಲ್ಲ ಗುರುಜಿ ಮಾವಿನಹಣ್ಣು ಕೊಟ್ಬಿಟ್ಟಿದ್ದಾರೆ, ಮಾವಿನಹಣ್ಣು ಕೊಟ್ಟಿದ್ದಾಯ್ತು, ಮತ್ತೆ ನಾವು ಅದನ್ನೆಲ್ಲ ಸವಿತಾ ಇದೀವಿ. ಆದ್ರೆ ಜ್ಞಾನ ಎಂಬ ಮಾವಿನಹಣ್ಣು ಅದು, ಅದನ್ನ ಸವಿಬೇಕಾದ್ರೆ ನಮ್ಗೆ ಜ್ಞಾನ ಬೇಕು. ಅದನ್ನ ಸವಿಬೇಕಾದ್ರೆ ನಮ್ಗೆ ಶ್ರವಣ ಬೇಕು. ಶ್ರವಣದಿಂದ ಮಾತ್ರ ಅದನ್ನ ಸವಿತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಮತ್ತೆ ಅದು ಮನನೂ ಆಗ್ತಾ ಇದೆ, ಇತಿಹಾಸ ಆಗ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ಆ ಒಂದು ಮಾವಿನಹಣ್ಣು ಜ್ಞಾನದ ಹಣ್ಣು. ಈಗ ಗಣೇಶನಿಗೆ, ಸುಬ್ರಹ್ಮಣ್ಯನಿಗೆ ಮಾತ್ರ ಕೊಟ್ಟಿಲ್ಲ, ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ ಮಾವಿನಹಣ್ಣು ಗುರೂಜಿ ನಮ್ಗೆ. ಸೊ ಈ ನಿಟ್ಟಲ್ಲಿ ನೀವು ನಿಮ್ಮ ಅನುಭವವನ್ನ, ನಿಮ್ಮ ದಿನನಿತ್ಯದಲ್ಲಿ ಯಾವುದೋ ಒಂದು ಅನುಭವ ಆಗತ್ತೆ, ಅಲ್ಲಿ ನೀವು ಜ್ಞಾನಿಯ ರೂಪದಲ್ಲಿ ನಿಂತು ಹೇಗೆ ಅದನ್ನ ಆ ಒಂದು ಮಾವಿನಹಣ್ಣನ್ನ ಏನ್ ಸೌದಿದ್ದೀರಾ, ಅದರೊಂದು ಆಹ್ಲಾದನ ಏನ್ ಹೇಳ್ತೀರಾ, ಆ ಒಂದು ರುಚಿನ ಹೇಗೆ ಹೇಳಕ್ ಆಗ್ತಾ ಇದೆ ಹೇಳಿ. ಮಾವಿನಹಣ್ಣು ಅಂದ್ರೇನೆ ಸವಿ. ಅದು ಸವಿ ಬಲ್ಲವರೇ ಬಲ್ಲವರು ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಏಕೆಂದ್ರೆ ಅದನ್ನ ಹುಡುಗರು ಕೊಡ್ಬೇಕಾದ್ರೆ ಹೇಗ್ ಕೊಡ್ತಾರೆ, ಅದನ್ನ ಪಕ್ವವಾಗಿರೋಂತ ಮಾವಿನಹಣ್ಣನ್ನು ಕೊಡ್ತಾರೆ. ಅದರಲ್ಲಿ ಅನೇಕ ರುಚಿಗಳು ಇರ್ತವೆ. ಆದ್ರೆ ಅಲ್ಲಿ ಪಕ್ವವಾಗಿರೋ ಅಂತ ಹಣ್ಣುಗಳನ್ನ ಒಂದೇ ಒಂದ್ ಸೆಕೆಂಡ್. ಆಯ್ತು, ತೊಂದರೆ ಇಲ್ಲ, ಆರಾಮ್.
ಪಕ್ವವಾಗಿರೋ ಹಣ್ಣುಗಳನ್ನ ಕೊಟ್ಟಿದ್ದಾರೆ. ಹೇಗೆ ಅಂತ ಅಂದ್ರೆ ಅದನ್ನ ಸವಿಯೋದಕ್ಕೆ ಸುಲಭವಾಗಿ ಸರಳವಾಗಿ ಕೊಟ್ಟಿದ್ದಾರೆ. ಹೇಗೆ ಅಂತ ಅಂದ್ರೆ ಅದನ್ನ ಪಕ್ವವಾಗಿರೋ ಹಣ್ಣಷ್ಟೇ ಅಲ್ಲ, ಅದನ್ನ ಮೃದು ಮಾಡಿ, ತಾಯಿ ಹೇಗೆ ಅನ್ನವನ್ನು ಮೃದು ಮಾಡಿ ತನ್ನ ಮಗುವಿಗೆ ಕೊಡ್ತಾಳೋ ಹಾಗೆ ಹಣ್ಣನ್ನ ಮೃದು ಮಾಡಿ ಮೇಲಿಂದು ಆ ಸಿಪ್ಪೆ ವ್ಯಾವಹಾರಿಕ ಜೀವ ಒಳಗಡೆ ಇರೋದ್ರಲ್ಲ ಆ ಗೊರಟೆ ಅಂದ್ರೆ ಆ ವಾಟೆ ಏನಿದೆ ಅದು ಪ್ರಾತಿಭಾಸಿಕ ಜೀವ, ಅದು ಮಧ್ಯದಲ್ಲಿ ಏನಿದೆ ಅದು ಪಾರಮಾರ್ಥಿಕ ಜೀವ. ಹಾಗಾಗಿ ಅದನ್ನ ಪಕ್ವವಾಗಿ ನಮಗೆ ಕೊಟ್ಟಿದ್ದಾರೆ, ಹೇಗೆ ಮೃದು ಮಾಡಿ ಕೊಟ್ಟಿದ್ದಾರೆ. ಬಾಯಿಗೆ ಇಡ್ತಿದಂಗೆ ಅದ್ರ ಸವಿ ಒಳಗಡೆಗೆ ಹಿಡಿದೋಗ್ಬೇಕು, ಹಿಡಿದು ಆನಂದದ ಅನುಭವ ನಮ್ಗೆ ಆಗ್ಬೇಕು. ಆ ರೀತಿ ಗುರುಗಳು ನಮ್ಗೆ ಆ ಪಕ್ವವಾದ ಹಣ್ಣನ್ನ ನಮಗೆ ಮಾವಿನ ಹಣ್ಣನ್ನ ಕೊಟ್ಟಿದ್ದಾರೆ. ಅದನ್ನ ಸವಿದನೆ ಬಿಡೋ ಅಂತವ್ರೇನೆ ದಡ್ರು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಅದನ್ನ ಸವಿಯೋದಷ್ಟೇ ಅಲ್ಲ, ಅದು ಹೇಗಿದೆ ನಮ್ಮ ಈ ದೇಹಕ್ಕೂ ನಿಲ್ಕೋ ಅಂತದ್ದಲ್ಲ, ಮನಸ್ಸಿಗೂ ನಿಲ್ಕೋ ಅಂತದ್ದಲ್ಲ ಅಂತ ಅರಿವು ಇರೋ ಅಂತ ಆ ಪ್ರಜ್ಞೆನ ಕೊಟ್ಟಿದ್ದಾರೆ ನಮ್ಗೆ, ಆ ತಿಳಿವಿರಂತ ಪ್ರಜ್ಞೆ ಅಂತ ಅಂದ್ಬಿಟ್ಟು ನನಗೆ ಇದಾಗಿರೋದು ಅನುಭವ ಆಗಿರೋದು. ಅದನ್ನ ತಿಂತಾ ಇದ್ರೆ ಸವಿತಾ ಇದ್ರೆ ಅಂದ್ರೆ ತಿಂತಾ ಇದ್ರೆ ಅಲ್ಲ, ಆ ಹಣ್ಣಿನ ಆ ರಸವನ್ನು ಸವಿತಾ ಇದ್ರೆ ಅದ್ರಲ್ಲೇನೆ ತೃಪ್ತಳಾಗ್ಬಿಡ್ಬೇಕು, ಆನಂದ ಆಗ್ಬಿಡ್ಬೇಕು. ಯಾಕೆಂದ್ರೆ ಈಗ ಒಂದು ಸಿಹಿಯನ್ನ ತಿಂದ್ರೆ ಎಲ್ಲ ಸ್ವಲ್ಪ ಹೊತ್ತು ತಿನ್ಬೇಕು ಅಂತ ಇಚ್ಛೆ ಇರುತ್ತಲ್ವಾ, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಹೊತ್ತು ಮಾತ್ರ ಅದನ್ನ ಸಂತೋಷ ಅನ್ಸುತ್ತೆ. ಆದ್ರೆ ಗುರುಗಳು ಕೊಟ್ಟಿರೋ ಅಂತ ಆ ಹಣ್ಣಿನ ತಿರುಳು ಏನಿದೆ ಅದನ್ನ ಸವಿಬೇಕಾದ್ರೆ ಇರೋಂತ ಆನಂದ ಹೇಳಕ್ಕಾಗಲ್ಲ. ಹೇಗೆ ಅವಕಾಶ ಅಂತಾರಲ್ಲ ಆಕಾಶ ಅಂತ, ಅಷ್ಟು ಆನಂದದ ಅನುಭವ ಆಗತ್ತೆ ಅದನ್ನ ತಿಳ್ಕೊತಾ ಇದ್ರೆ. ಸವಿತಾನೆ ಇರ್ತೀವಿ, ಮತ್ತೊಂದು ಬೇಕು ಅಂತಲೂ ಅನ್ಸಲ್ಲ, ಇಲ್ಲ ಹಿಂದೆ ನಾನ್ ತಿಂದಿಲ್ಲ ಅಂತಲೂ ಅನ್ಸಿಲ್ಲ, ಮುಂದೆ ತಿನ್ಬೇಕು ಅಂತಲೂ ಅನ್ಸಲ್ಲ. ಅಂತ ಪಕ್ವವಾಗಿರೋ ಹಣ್ಣನ್ನ ಗುರುಗಳು ನಮಗ್ ಕೊಟ್ಟಿದ್ದಾರೆ. ಅದು ಸವಿನೇ ಸವಿ ಅಂತ ಹೇಳ್ತೀನಿ. ಇಲ್ಲ, ನೀವು ಸವಿದಿದ್ದಾಗಿದೆ. ಈಗ ನಮಗೇನ್ ಬೇಕಾಗಿರೋದು ಇಲ್ಲಿ ಮೂಲವಾಗಿ ಅಂತಂದ್ರೆ, ನೀವು ಸವಿದ ಮೇಲೆ ಆ ಒಂದು ಜ್ಞಾನ ಚಕ್ಷುವಿನಿಂದ ನಿಮ್ಮ ಒಂದು ವ್ಯಾವಹಾರಿಕ ಜೀವನ ಹೇಗಿದೆ ಅದರ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ. ನೀವು ಸಹೋದರಿ ಮಾವಿನ ಹಣ್ಣೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದೆಲ್ಲ ಓಕೆ ಅಲ್ಲ ಸಂತೋಷಿ, ಅದನ್ನ ಸವಿದ ಮೇಲೆ ಆ ವ್ಯಾವಹಾರಿಕ ಜೀವನ ಪಾರಮಾರ್ಥಿಕ ಜೀವನೇ ಆಗ್ಬಿಡುತ್ತೆ, ಪ್ರಾತಿಭಾಸಿಕ ಜೀವನ ಪಾರಮಾರ್ಥಿಕ ಜೀವನೇ ಆಗ್ಬಿಡುತ್ತೆ. ಅಲ್ಲಿ ಈಗ ಅವರು ಇವಾಗ ಎಕ್ಸಾಂಪಲ್ ಆಶಾಜಿ ಹೇಳಿದ್ರು, ಈಗ ನನಗೆ ಈ ತರ ಕೋಪ ಬರೋದು ಕಮ್ಮಿ ಆಗಿದೆ, ಅಥವಾ ನಾನು ಏನೋ ಮೀಟಿಂಗ್ಸ್ ಅಟೆಂಡ್ ಮಾಡ್ತಾ ಇರ್ತೀನಿ. ನಿಮ್ಮ ವ್ಯಾವಹಾರಿಕದಲ್ಲಿ ನೀವು ಕಂಡಂತ ಆ ಒಂದು ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ಲೋ ಹಾಗೆ ಆಯ್ತಾ? ಯಾಕಂದ್ರೆ ನೀವು ಆ ಜ್ಞಾನದ ಹಣ್ಣನ್ನ ಸೌದಿದ್ದೀರಾ, ಅದನ್ನ ನೀವು ಎಕ್ಸ್ಪ್ಲೇನ್ ಕೂಡ ಮಾಡಿದ್ವಿ, ಹೇಗೆ ಸೌದಿದ್ದೀರಾ, ಆನಂದವಾಗಿದ್ದೀರಾ ಅಂತ. ಬಟ್ ಆ ಆನಂದದಲ್ಲಿ ನಿಲ್ಲೋದಕ್ಕಾಯ್ತಾ? ಆನಂದದಲ್ಲಿ ನೀವು ವ್ಯಾವಹಾರಿಕ ಜೀವನ ನಿಲ್ಲೋದಕ್ಕಾಯ್ತಾ ಯಾವಾಗ್ಲೂನುವೆ? ಅಂದ್ರೆ ಆ ತರ ನಿಂತಿದ್ರೆ ನೀವು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಲ್ಲ, ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಹೇಗಾಯ್ತು ಅಂತ. ಅದನ್ನ ನಾನು ಕೇಳ್ತಾ ಇರೋದು. ಸಂತೋಷಿ, ಹೌದು. ಮೊದ್ಲಿಗೆ ಯಾಕೆಂದ್ರೆ ಈ ದೇಹ ಇರೋದ್ರಿಂದ ಮೊದ್ಲಿಗೆಲ್ಲಾನು ಗುರುಗಳ ಹತ್ರ ಬರೋದಕ್ಕೆ ಮುಂಚೆ ನನ್ಗೂನು ಆಸೆ ಆಕಾಂಕ್ಷೆಗಳು ಇತ್ತು. ಇದು ಬೇಕು, ಅದು ಬೇಕು, ಇದಿದ್ರೆ ನನಗಿನ್ನೂ ಚೆನ್ನಾಗಿರುತ್ತಲ್ವಾ, ಈ ಆಸ್ತಿ ಬೇಕು, ಅಂತಸ್ತು ಬೇಕು, ಅದು ಸಹಜವಾಗಿ ಇತ್ತು. ಈಗ ಏನಾಗಿದೆ ಅಂದ್ರೆ ಅದರಿಂದ ಎಲ್ಲ ಏನಾದ್ರು ಸಿಗುತ್ತಾ, ಆ ಆನಂದ ಅನ್ನೋದು ಸಿಕ್ಕುತ್ತಾ, ಅದೆಲ್ಲ ಕ್ಷಣಿಕ ಅಲ್ವಾ. ಅದರಿಂದ ಏನು ಆನಂದ ಸಿಗದೇ ಇದ್ದಾಗ ಏನಕ್ ಬೇಕದು? ಆ ಬಗ್ಗೆ ಒಂದು ನಿರಾಸಕ್ತಿ ಇದೆ ಅಂತಾನೆ ಹೇಳ್ತೀನಿ ಸಂತೋಷಿ. ಬೇರೆ ಯಾವ್ದಲ್ಲೂ ಒಂದು ಆಸಕ್ತಿನೂ ಇಲ್ಲ. ಹೌದು, ಜೀವನ ನಡೆಸಕ್ಕೆ ಬೇಕು, ಎಷ್ಟು ಬೇಕೋ ಅಷ್ಟು ಭಗವಂತ ಕೊಟ್ಟಿದ್ದಾನೆ.
ಕೊಟ್ಟಾಗ ಅದರಲ್ಲಿ ತೃಪ್ತಿಯಿಂದ ಜೀವನ ನಡೆಸ್ಬೇಕಷ್ಟೇ ವಿನಃ ಮತ್ತಷ್ಟು ಬೇಕು ಅಂತ ಆಸೆ ಪಟ್ಟು ಫಲ ಇಲ್ಲ. ಹಾಗಾಗಿ ಇರೋದ್ರಲ್ಲೇನೆ ಸಂತೋಷವಾಗಿ ಆನಂದವಾಗಿ ಇರ್ಬೇಕು ಅನ್ನೋದೇ ನನ್ನ ಇಚ್ಛೆ ಸಂತೋಷಿ. ಅದೇ ಆನಂದವಾಗೇ ನಾನು ಇದ್ದೀನಿ. ಯಾವ್ದನ್ನು ಅಷ್ಟೇ ಸುತ್ತಲೂ ಮೊದ್ಲಿಗೆ ಎಲ್ಲ ತುಂಬಾ ಅಂಟಿಸ್ಕೋತಿದ್ದೆ, ಅದು ಇದು ಅಂತಂದ್ಬಿಟ್ಟು ಇದ್ದೇ ಇರುತ್ತಲ್ವಾ, ಸಹಜವಾಗಿ ಎಲ್ಲ ಇತ್ತು. ಯಾರಾದ್ರೂ ತಪ್ಪಾಗಿ ಮಾತಾಡೋದು, ಯಾಕೆ ಈ ತರ ಮಾತಾಡ್ತಾರೆ, ನನ್ನೆಲ್ಲ ತಪ್ಪಿಲ್ಲ ಅಂದ್ರೂ ಮಾತಾಡ್ತಾರಲ್ವಾ ಅನ್ನೋದು ಒಂದ್ ಸ್ವಲ್ಪ ದಿನ ಕೊರಗುಗಳು ಇತ್ತು. ಆತರ ಎಲ್ಲ ಆಗ್ತಿತ್ತು ಜೀವನದಲ್ಲಿ ಎಲ್ಲರಿಗೂ. ಈಗ ಕೊರಗಿಲ್ಲ, ಈಗ ಆತರ ಕೊರಗೇನೇನಿಲ್ಲ. ಏನು ಇಲ್ಲ ಹೇಳ್ಬೇಕು ಅಂದ್ರೆ ಖಂಡಿತ ಯಾವ್ದ್ರಲ್ಲೇ ವ್ಯಾಮೋಹ ಇಲ್ಲ. ವ್ಯಾಮೋಹ ಇಲ್ಲ ಅಂದಾಗಲಿ ಬರದೇ ಫಸ್ಟ್ ವ್ಯಾಮೋಹ ಇಲ್ಲ ಅಂದಾಗಲಿ ಯಾವ್ದು ಕೊರಗು ಇರಲ್ಲ, ಏನು ಇರಲ್ಲ. ಆನಂದವಾಗಿದ್ದೀನಿ ಸಂತೋಷಿ, ಆನಂದವಾಗಿದ್ದೀನಿ. ಯಾವ್ದು ಬೇಕು ಅಂತ ಅನ್ಬಿಟ್ಟು ಇಷ್ಟೇನೂ ಇಲ್ಲ. ಯಾಕೆಂದ್ರೆ ಒಂದು ಏಜ್ ಇದು, ಈ ಏಜ್ ಬಂದಾಗ ತೃಪ್ತಿಯಾಗಿರ್ಬೇಕು ಅಂತ ಹೇಳ್ತಾರೆ. ಖಂಡಿತ ತೃಪ್ತಿ ಇದೆ, ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಸಂತೋಷ ಅಲ್ಲ, ಏಜ್ ಅನ್ನೋದು ಓಕೆ, ಏಜ್ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ನಾವು ಇಲ್ಲ ಏಜ್ ಅನ್ನೋದು ದೇಹಕ್ಕೆ ಸಂಬಂಧಿಸಿರೋದು. ಬಟ್ ಇದು ನನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಒಂದು ಏಜ್ ಕಳೆದ್ಮೇಲೆ ನಾ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದ್ ಬೇಕು, ಇದು ಬೇಕು, ನನ್ ಬಂಧುಗಳು ಬೇಕು, ಬಾಂಧವ್ಯ ಬೇಕು, ಅದು ಇದು ಮಾಡ್ಕೊಬಾರ್ದು ಒಂದು ಏಜ್ ಕಳೆದ್ಮೇಲೆ. ನನ್ನ ವಯಸ್ಸಿಗೆ ನಾನು ಹೇಳೋದು. ಹೌದು, ನೀವೆಲ್ಲ ಇನ್ನು ಯಂಗ್ಸ್ಟರ್ಸ್, ನಿಮ್ಗಿನ್ನೂ ಇದೆ ಸಾಕು ಅಂತ. ಹಾಗಾಗಿ ಆ ತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೀನಿ. ಏನಿದೆ ಗುರುಗಳು ಕೊಟ್ಟಿರೋ ಜ್ಞಾನ ಏನಿದೆ ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ಅದರಲ್ಲಿ ನಿಲ್ಬೇಕು ಅನ್ನೋದನ್ನೇ ನನ್ನ ಇಚ್ಛೆ ಆಗಿದೆ. ಸಂತೋಷ. ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಹೇಳಿದ್ರಿ ಶೋಭಾಜಿ. ನಾವು ನಮ್ಮ ಪ್ರತಿದಿನದ ಜೀವನದ ವ್ಯವಹಾರದಲ್ಲಿ ನಾವು ಯಾವಾಗ ಪಾರಮಾರ್ಥಿಕದಲ್ಲಿ ನಿಲ್ತೀವೋ ಆಗಷ್ಟೇನೆ ಈ ಥರ ಮಾತುಗಳೆಲ್ಲ ಮಾತಾಡೋಕ್ಕಾಗತ್ತೆ. ಹೊರತು ಏನೋ ನಾವು ಮಾಡ್ತಾ ಇದ್ದೀವಿ, ಹೌದು ನನಗೇನೋ ದುಃಖ ಆಗ್ತಾ ಇದೆ, ನನಗೆ ನೋವಾಗ್ತಾ ಇದೆ, ನೀವು ಹೇಳಿದ್ರಲ್ಲ ನನಗೆ ಇದಾಗ್ತಾ ಇದೆ ಅಂತೆಲ್ಲ ಏನೂ ಇಲ್ಲ. ಎಲ್ಲ ಅದು ಮಿಥ್ಯ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ನೀವು ಪಾರಮಾರ್ಥಿಕ ಸತ್ಯದಲ್ಲಿ ಗೊತ್ತಾದ್ರೆ ನೀವು ನಿಂತ್ಕೊಂಡ್ರಾಗ ನಿಮ್ಮ ಕಣ್ಮುಂದೆ ನೋಡ್ತಾ ಇರೋ ನೀವು ದೃಶ್ಯ ಮುಂದೆ ಬರ್ತಾ ಇರೋದೊಂದು ನಾಟಕ ಅಂತಾನೆ ಕಾಣುತ್ತೆ ಹೊರತು ಅದು ದೃಶ್ಯ ಯಾವಾಗಲೂ ಆಗೋದೇ ಇಲ್ಲ. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ, ಥ್ಯಾಂಕ್ ಯು. ಇವು ಸಂಧ್ಯಾಜಿ ಜಾಯಿನ್ ಆದ್ರೂ ಬಿಟ್ಬಿಟ್ಟ ಅಂತ ಅನ್ನಿಸ್ತು ಸಂತೋಷಿ. ಅದಕ್ಕೋಸ್ಕರ ಯಾವ ರೀತಿ ಇದ್ನೋ ಅದೇ ರೀತಿ ನಾನು ಹೇಳಕ್ ಇಷ್ಟಪಟ್ಟೆ, ಹಾಗೆ ಹೇಳ್ಬೇಕಂತ. ಇಲ್ಲ, ಇದೇನಾಗುತ್ತೆ ಗೊತ್ತಾ ಶೋಭಾಜಿ, ಸಿ ದಿಸ್ ಇಸ್ ವಾಟ್ ವಿ ಆರ್ ಆಕ್ಚುಲಿ ಟ್ರೈಂಗ್ ಟು ನಮ್ ಒಳಗಡೆ ಆಗುವಂತ ಅನುಭವ ಮಿಥ್ಯ, ಅದು ಬೇರೆ. ಬಟ್ ಆದ್ರೆ ಇನಿಷಿಯಲಿ ಇದೆಲ್ಲ ಬೇಕು, ಇದೆಲ್ಲ ಆದಾಗ ನಾನು ಎಲ್ಲಿದ್ದೀನಿ ಅಂತ ಅರಿವಾಗುತ್ತೆ. ಆಮೇಲೆ ಅದು ಇಲ್ಲ ಅನ್ನೋದಾಗತ್ತೆ, ಆಮೇಲೆ ಮುಂದೆ ಇನ್ನೊಂದು ಇಲ್ಲ ಅಂತ ಆಗುತ್ತೆ. ಆದ್ರೆ ಮಾಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ, ಅಥವಾ ನನಗೆ ಶ್ರವಣ ಆಗ್ತಾ ಇದೆ, ಮನನ ಆಗ್ತಾ ಇದೆ ಅನ್ನೋ ಒಂದು ಏನಾದ್ರೂ ಒಂದು ಅನುಭವದ ರೀತಿಯಿಂದ ಅಷ್ಟೇನೆ ಈ ಮನಸ್ಸನ್ನು ಉಪಯೋಗಿಸ್ಕೊಂಡು ಅಥವಾ ಬುದ್ಧಿನ ಉಪಯೋಗಿಸ್ಕೊಳ್ಳೋಕ್ಕಾಗತ್ತೆ ಹೊರತು ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅದನ್ನ ಉಪಯೋಗಿಸ್ಕೊಂಡು ನಾನು ಹೇಗಿದ್ದೀನಿ, ನಾನು ಈ ವ್ಯಾವಹಾರಿಕ ಜೀವನದಲ್ಲಿ ನೆಮ್ಮದಿಯಾಗಿ ಶಾಂತತೆಯಲ್ಲಿ ಮತ್ತೆ ಖಂಡ ಇಲ್ಲದೆ ಅಖಂಡವಾಗಿದ್ದೀನಿ ಅಂದ್ರೆ ಅಷ್ಟೇ ಸಾಕು. ಆಶಾಜಿ, ಯು ವಾಂಟ್ ಟು ಟೆಲ್ ಸಮಥಿಂಗ್? ಶೋಭಾಜಿ, ವ್ಯಾಮೋಹ ಇಲ್ಲ ಅಂತ ಹೇಳಿದ್ರು, ಒಂಥರ ವೈರಾಗ್ಯ ಸಹ ಬಂದ್ಬಿಟ್ಟಿದೆ ಸಂತೋಷಿ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್, ಬಿಕಾಸ್ ದೇರ್ ಇಸ್ ನೋ ಡಿಸೈರ್ ಅಂಡ್ ಇಟ್ಸ್ ಓಕೆ. Correct. Yeah, that's what I want to. Vyamoha and Vairagya has also appeared in life. ವ್ಯಾಮೋಹ ಅನ್ನೋದು ಇತ್ತು ಒಂದ್ ಸ್ವಲ್ಪ, ಆದ್ರೆ ಸ್ವಲ್ಪ ಏನು ಹೆಚ್ಚಾಗಿ ಇತ್ತು ವ್ಯಾಮೋಹ. ಆದ್ರೆ ಅದು ಏನಾಗಿದೆ, ಈಗ ಆ ಪ್ರೀತಿಯನ್ನ ಕಡೆ ತಿರ್ಕೊಂಡಿದೆ ಅಲ್ವಾ, ಹಾಗಾಗಿ ಅಲ್ಲಿ ವ್ಯಾಮೋಹ ಇಲ್ಲ ಆಶಾಜಿ ಅಷ್ಟೇನೆ. ಪ್ರೀತಿ ಅನ್ನೋದು ಮಾತ್ರ ಇದೆ, ತುಂಬಾನೇ ಇದೆ ಪ್ರೀತಿ ಅನ್ನೋದು, ಬಟ್ ವ್ಯಾಮೋಹ ಕಳೆದೋಗಿದೆ ಅಷ್ಟೇ. Yeah, same here. That's all I wanted to share. Thank you, ಆಶಾಜಿ. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ ಶೋಭಾಜಿ ಮತ್ತೆ ಆಶಾಜಿ. ಈಗ ಇವರು ಸಂಧ್ಯಾಜಿ ಇದ್ರು ಹೊರಟೋದ್ರು ಅನ್ಸುತ್ತೆ. ಓಕೆ, ಕೋಕಿಲಾಜಿ, ನಿಮ್ಗೂ ಅದೇ ಪ್ರಶ್ನೆನೆ. ಹರಿ ಓಂ ಸಂತೋಷ್.
ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ. ಹರಿ ಓಂ. ಗುರುವಿನ ಪಾದಕ್ಕೆ ವಂದಿಸುತ್ತಾ, ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಸಂತೋಷಿ. ನಿಜವಾಗ್ಲು ನಾನು ಎಷ್ಟ್ ಸತಿ ಅನ್ಕೋತೀನಿ ಗೊತ್ತಾ, ಅಜ್ಞಾನದಲ್ಲಿ ತೆಗೆದ್ಬಿಟ್ರೆ ಜ್ಞಾನನೇ ಅಷ್ಟೇ ಅಲ್ವಾ? ನಿಜವಾಗ್ಲು ಎಷ್ಟ್ ಸತಿ ಚೆನ್ನಾಗಿ ಹೇಳಿದ್ರಿ. ತೆಗೆದ್ಬಿಟ್ರೆ ಜ್ಞಾನ ಸಿಗುತ್ತೆ ಅಷ್ಟೇ. ತೆಗ್ದಿದ್ದೀರ ಈಗ ಹಾಗಾದ್ರೆ ನೀವು ಇವಾಗ ತೆಗ್ದಿದ್ದೀರಲ್ಲ, ತೆಗ್ದಿದ್ದೀರ ಅಂದ್ಮೇಲೆ ಬರೀ ಜ್ಞಾನದಲ್ಲೇ ಮಾವಿನ ಹಣ್ಣನ್ನ ಹೆಂಗ್ ತಿಂದ್ರಿ ಮತ್ತೆ ಹೇಗ್ ಅಳವಡಿಸಿದ್ರಿ ಅಂತ ಹೇಳಿ. ಸಂತೋಷಿ, ಗುರುಗಳು ನನಗೆ ಜ್ಞಾನದ ಮಾವಿನ ಹಣ್ಣು ಕೊಟ್ಟಿದ್ದಾರೆ. ಆ ಮಾವಿನ ಹಣ್ಣನ್ನು ಸವಿತಾ ಅದರ ಒಂದು ಏನ್ ಹೇಳ್ತಾರೆ ಸ್ವಾದನ ಬೇಗ ಮರ್ತ್ ಹೋಗ್ಬಿಡ್ತಿದ್ದೀನಿ ನಾನು. ಯಾಕೆಲ್ಲ ಅಜ್ಞಾನ ಕೌದ್ ಬಿಟ್ಟಿದೆ ನನಗೆ. ಎಷ್ಟು ಅನ್ಕೋತೀನಿ ಗೊತ್ತಾ, ನಾನು ಎಷ್ಟು ಕೋಪ ಮಾಡ್ಕೋಬಾರ್ದು ಅನ್ಕೋತೀನಿ. ಅಂದ್ರೆ ನನ್ಗೆ ನೆನ್ನೆ ಒಂದು ಘಟನೆ ಹೇಳ್ತೀನಿ ನಾನು ನಿಮ್ಗೆ. ಇವಾಗ ನಮ್ಮಲ್ಲಿ ಡಿಗ್ರಿನಲ್ಲಿ ನ್ಯಾಕ್ ಅಂತ ಮಾಡ್ತಾರೆ. ಅದು ಏನಾಗುತ್ತೆ, ನನ್ಗೆ ಅಟ್ ಎ ಟೈಮ್ ಕೆಲಸ ಆದ್ರೆ ನಂಗೆ ತುಂಬಾ ಅನ್ಸುತ್ತೆ ಏನಾಗುತ್ತೆ, ತುಂಬಾ ಇರಿಟೇಷನ್ ಆಗುತ್ತೆ ನನ್ಗೆ. 1 by 1 ಕೆಲಸ ಬೇಕಾದ್ರೆ ಮಾಡಕ್ ಸಾಧ್ಯ ಆಗುತ್ತೆ ನನ್ಗೆ. ಅಟ್ ಎ ಟೈಮ್ ಎಲ್ಲ ಕೆಲಸ ಹೇಳ್ಬಿಟ್ರೆ ನನ್ಗೆ ತುಂಬಾ ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ ನನ್ಗೆ. ನನ್ಗೆ ಗೊತ್ತು ಕೋಪ ಮಾಡ್ಕೊಳ್ಳೋ ತಪ್ಪು ಅಂತ ಕೂಡ ಗೊತ್ತು, ಬಟ್ ಕೋಪ ಬಂದ್ಬಿಡುತ್ತೆ ನನ್ಗೆ. ಯಾಕೆ ಹಿಂಗಾಗುತ್ತೆ ಅಂತ ನಿಜವಾಗ್ಲೂ ಸಂತೋಷಿ ಎಷ್ಟ್ ಸತಿ ಅನ್ಕೋತೀನಿ ಗೊತ್ತಾ. ಇಷ್ಟೊಂದು ಸವಿಯಾದ ಮಾವಿನ ಹಣ್ಣು ತಿಂತಾನೆ ಇದೀನಿ, ಆ ತಿನ್ನೋದನ್ನ ಬೇಗ ಮರ್ತ ಹೋಗ್ತಾ ಇದೀನಲ್ಲ ಅಂತ ನಂಗೆ ಅನಿಸ್ತೇವೆ ಸಂತೋಷಿ. ಸರಿ, ಈಗ ನೀವ್ ಹೇಳಿದ್ರಿ ಮಾವಿನ ಹಣ್ಣು ತಿಂತಾ ಇದ್ದೀನಿ ಅಂತಾನು ಹೇಳಿದ್ರಿ, ಮತ್ತೆ ನಿಮ್ಗೆ ಆಗ್ತಾ ಇರೋ ಅಂತ ನಾನು ಅಂದ್ರೆ ನಿಮ್ಗೆ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಾನು ಹೇಳಿದ್ರಿ, ಅದ್ರಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರಿ. ನಿಲ್ಲಕ್ ಆಗ್ತಾ ಇಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ತೀರಾ? ನಿಲ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ನೋಡೋಣ. ನಾನು ಇನ್ನೂ ಪಕ್ವ ಆಗ್ಬೇಕು, ನಾನು ಇನ್ನೂ ಪಕ್ವ ಆಗಿಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಇದು ನೀವು ಪಕ್ವ ಆಗಿದ್ದೀರಾ ಇಲ್ಲ ಅನ್ನೋದು ಪ್ರಶ್ನೆನೇ ಇಲ್ಲ ಇಲ್ಲಿ. ನಾವೆಲ್ಲರೂ ಪಕ್ವ ಆಗಿರೋವ್ರೆ, ನಾವೆಲ್ಲರೂ ಸಾಕ್ಷಿನೇ, ನಾವೆಲ್ಲರೂ ಇರೋದು ಒಬ್ಬನೇ, ಇರೋದು ಒಂದೇ ಸತ್ಯನ ಡಿವೈಡ್ ಮಾಡ್ಕೊಂಡು ಈ ತರ ಕಾಣಿಸ್ತಾ ಇದೆ ಹೊರತು ಇನ್ನೇನು ಇಲ್ಲ ಅಲ್ಲಿ. ಸೊ ಫಸ್ಟ್ ಮೊದಲು ನನಗಿನ್ನು ಏನೂ ಆಗಬೇಕು ಅನ್ನೋದನ್ನ ಬಿಟ್ಬಿಡಿ. ಮೊದಲು ಏನು ಆಗ್ಬೇಕು ಅಂದ್ರೆ ಎಲ್ಲಿಂದನೂ ಆಗಲ್ಲ, ಅದು ಫಸ್ಟ್ ಆಗ್ಬೇಕು ಆಗಿರೋದು ನಮ್ಮ ಕಂಡೀಷನ್ ಮಾಡ್ಕೋತಾ ಇದೀನಾ ಅಂತ ನನ್ಗೆ ಅನ್ನಿಸ್ತಾ ಇದೆ. ಕಂಡೀಷನಿಂಗ್ ಮಾಡ್ಕೋತಾ ಇದ್ದೀನಿ, ಕಂಡೀಷನ್ ಮಾಡ್ಕೊಂತಾ ಇದ್ದೀರಾ. ಸೊ ಅಲ್ಲಿ ಏನಾಗ್ಬೇಕಾಗಿದೆ ಅಂತಂದ್ರೆ ನಿಮ್ಗೆ ಶ್ರವಣ ಆಗ್ಬೇಕು, ಮನನ ಆಗ್ಬೇಕು ಚೆನ್ನಾಗಿ. ನೀವು ಇನ್ನೂ ಹೆಚ್ಚಾಗಿ ಗುರುಜಿ ಟಾಕ್ ಕೇಳಿ. ಮತ್ತೆ ನೀವೇನ್ ಮಾಡಿ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನಾಯ್ತು ಆಯ್ತಾ, ಒಂದು ವಿಶ್ಲೇಷಣೆ. ಬೆಳಗ್ಗೆ ನನ್ಗೆ ಈ ತರ ಆಯ್ತು, ಸಂಜೆ ಈ ತರ ಒಂದು ಸಿಚುವೇಶನ್ ಬಂತು, ನಾನು ಈ ತರ ಇದ್ದೆ, ಮತ್ತೆ ಅದನ್ನ ಈ ತರ ರಿಯಾಕ್ಟ್ ಮಾಡಿದೆ ಅಂತ ನಿಮ್ಮ ಗ್ರಾಫ್ ಅನ್ನ, ನಿಮ್ಮ ಒಂದು ಇದನ್ನ ನೀವೇ ಬರಿತಾ ಬಂದಾಗ ಏನಾಗುತ್ತೆ, ಅದನ್ನ ಸ್ವಾಧ್ಯಾಯ ಡೈರಿ ಅಂತ ಗುರುಜಿ ಹೇಳ್ತಾರೆ. ಸೊ ಈ ತರ ಬರಿತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಕಂಡೀಷನಿಂಗ್ ಏನಿದೆ ಗೊತ್ತಾ, ನನಗೆ ಆಗ್ತಾ ಇಲ್ಲ, ನನಗೆ ಗುರುಜಿ ಟಾಕ್ ಕೇಳಿದಾಗ ತುಂಬಾ ಚೆನ್ನಾಗಿ ಅರ್ಥ ಆಗಿರೋ ತರ ಇರುತ್ತೆ, ನಿಜ ಜೀವನದಲ್ಲಿ ನನಗೆ ಅದು ಅಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಪ್ರತಿಯೊಂದು ಒಂದೊಂದು ವ್ಯವಹಾರಿಕ ಲಕ್ಷಣಗಳಲ್ಲಿ ನೀವು ಎಲ್ಲಿ ಫೇಲ್ ಆಗ್ತಾ ಇದ್ದೀರಾ ಅಥವಾ ಎಲ್ಲಿ ಪಾಸ್ ಆಗ್ತಾ ಇದ್ದೀರಾ, ಎಲ್ಲಿ ನೀವು ಅದನ್ನ ಚೆನ್ನಾಗಿ ನೀವು ಅದನ್ನ ನಿಲ್ಲೋಕಾಯ್ತು ಆ ಒಂದು ಜ್ಞಾನದಲ್ಲಿ, ಅದನ್ನ ಬರ್ದಾಗ ಏನಾಗುತ್ತೆ ಗೊತ್ತಾ, ಬರ್ದ್ಬಿಡ್ಲೆ ನೀವು 1-2 ದಿವಸ ಬರೀರಿ, 3ನೇ ದಿವಸ ಅದನ್ನ ಓದಿ ನೀವೇನ್ ಬರ್ದಿದ್ದೀರಾ ಅಂತ. ನಿಮ್ಗೆ ಏನಾಗತ್ತೆ ಅಂದ್ರೆ ನೀವು ಎಲ್ಲಿ ಎಡವಿದ್ದೀರಾ, ಎಲ್ಲಿ ನೀವು ಎಡುಲಿಲ್ಲ ಅನ್ನೋ ಒಂದು ಆ ಡಿಸ್ಕ್ರಿಮಿನೇಷನ್, ಆ ಒಂದು ಭಾಗಗಳನ್ನ ವಿಂಗಡಣೆ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಏನು ಅಂತಂದ್ರೆ ಏನೋ ಇದೆ ಅಂತ ಏನೂ ಇಲ್ಲ, ಆದ್ರೆ ಅದು ತಿಳ್ಕೊಳ್ಳೋ ತನಕ ಏನೋ ಇದೆ ಅಂತೀವಿ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದಕ್ಕೂ ಕಷ್ಟಪಡ್ತೀವಿ. ಕಷ್ಟ ಅಂತಂದ್ರೆ ಮನೆ ಕಟ್ಟೋದು ಕಷ್ಟಪಡ್ತೀವಿ, ದುಡ್ಡು ಸಂಪಾದನೆ ಮಾಡಕ್ ಕಷ್ಟಪಡ್ತೀವಿ. ಈ ಆತ್ಮಜ್ಞಾನ ಅನ್ನೋದು ಏನೋ ಕಷ್ಟಪಡ್ಬೇಕಪ್ಪ, ಏನೇನೋ ಮಾಡ್ಬೇಕು ಅಂತ ಏನೂ ಇಲ್ಲ. ಕಷ್ಟ ಪಡೋ ಅಂತದಲ್ಲ, ಇರೋದನ್ನ ತಿಳ್ಕೊಳ್ಳೋದು ಅಷ್ಟೇನೆ. ನಮ್ಮಲ್ಲಿ ಇರೋದು ಏನಿದೆಯೋ ಅದನ್ನ ತಿಳ್ಕೊಂಡ್ರೆ ಸಾಕು. ತಿಳ್ಕೊಬೇಕಾದ್ರೆ ಈ ಮಾಯೆ ಕವ್ದಿರುತ್ತೆ, ಅದು ಇದು ಎಕ್ಸೆಟ್ರಾ, ವಾಸನೆಗಳು, ಸಂಸ್ಕಾರಗಳೆಲ್ಲ ಅಡ್ಡ ಬಂದಿರುತ್ತೆ. ಒಂದೊಂದೊಂದೊಂದನ್ನೇ ಗುರುಜಿ ಕೊಟ್ಟಿರೋ ಅಂತ ಕತ್ರಿ ತಗೊಂಡು ಕಟ್ ಮಾಡ್ತಾ ಇದ್ರೆ ಅದು ಟ್ರಿಮ್ ಆಗ್ತಾ ಹೋಗುತ್ತೆ, ಒಳ್ಳೆ ಹೂ ಅರಳುತ್ತೆ ಆಮೇಲೆ. ಆಯ್ತಾ? ಓಕೆ, ನೀವು ಕೊಟ್ಟಿರೋ ಇದರಲ್ಲಿ ಅಥೆಂಟಿಕ್ ಆಗಿ ಆನ್ಸರ್ ಮಾಡಿದ್ರಿ, ಅದಕ್ಕೆ ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ನಿಮ್ಗೇನೆ. ಇವಾಗ ರಮಣ ಮಹರ್ಷಿ ಬಂದ್ಬಿಟ್ಟು ಇದೆ 80ರಲ್ಲ 82 ನಲ್ಲಿ ಹೇಳ್ತಾರೆ, ಈ ತರ ಸಾವಿನ ಅನುಭವ ಆಯ್ತು, ಆ ಸಾವಿನ ಅನುಭವದಲ್ಲಿ ಆತ್ಮಜ್ಞಾನದ ಅವಶ್ಯಕತೆ ಇದೆಯಾ ಆ ತರ ಅನುಭವ ಆದಾಗ? ಗುರುಜಿ ಏನ್ ಹೇಳ್ತಾರೆ ಆ ಟಾಕ್ ಅಲ್ಲಿ. ಮತ್ತೆ ನೀವು ಈಗ ರಮಣ ಮಹರ್ಷಿಗೆ ಸಾವಿನ ಅನುಭವ ಆಯ್ತು, ಮತ್ತೆ ಆ ಜ್ಞಾನದಲ್ಲಿ, ಆತ್ಮಜ್ಞಾನದಲ್ಲಿ ಅವ್ರು ಹೇಗೆ ಅದನ್ನ
ಆ ಒಂದು ಸವಿನ ಸವಿದ್ರು, ಮತ್ತೆ ಅದರಿಂದ ಹೇಗೆ ಅವರು ಹೊರಗೆ ಬಂದ್ರು, ಮತ್ತೆ ಅಲ್ಲಿಂದ ಆಗಿದೆ ಮಿರಾಕಲ್, ಅದು ಬೇರೆ. ನೀವು ಹೇಳ್ಬೇಕು, ಯಾವ ತರ ಹೇಳ್ತೀರಾ ಇದನ್ನ? ಫಸ್ಟ್ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿ ನನ್ನ ಅನುಭವ ಸೇರ್ಸ್ಕೊಂಡು ಹೇಳ್ಬೋದು ಸಂತೋಷಿ. ನಾನು ಇದನ್ನ ನನ್ನ ಅನುಭವ ಸೇರ್ಸ್ಕೊಂಡು ಈಗ ನಾನೊಂದು ಹೇಳ್ತೀನಿ ಸಂತೋಷಿ. ಇವಾಗ ನನಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಪ್ರಿಯದರ್ಶಿನಿ ಸೇಲ್ ಹಾಕಿದ್ರು. ಸೇಲ್ ಹಾಕಿದಾಗ ಸುಮಾರು ಸೀರೆಗಳು ತಗೊಂಡಿದ್ದೆ, ಅಂದ್ರೆ ಸಿಲ್ಕ್ ಸೀರೆ ತಗೊಂಡಿದ್ದೆ. ಅದನ್ನ ಒಂದು ಪೆಟ್ಟಿಗೆನಲ್ಲಿ ಇಟ್ಟಿದ್ದೆ. ಆ ಪೆಟ್ಟಿಗೆಲಿಟ್ಟು ನನಗೆ ಒಂದು ದಿನ ರಾತ್ರಿ ಏನಾಗೋದು ಅಂತಂದ್ರೆ, ಈ ಸೀರೆ ಉಡೋದಕ್ಕೆ ನಾನು ಬದುಕಿರ್ತೀನ ಅಂತ ಇದೇ ಒಂದು ಪ್ರಶ್ನೆ ಕಾಡ್ತಿತ್ತು. ತುಂಬಾ ದಿವಸ ನನ್ ಕಾಡ್ತಿತ್ತು. ಆ ಪ್ರಶ್ನೆ ಕಾಡಿ ಏನಾಗೋಯ್ತು, ನನ್ಗೆ ಟೆನ್ಷನ್ ಶುರುವಾಗೋಯ್ತು. ನನ್ಗೆ ಟೆನ್ಷನ್ ಶುರುವಾಗಿ ಅದೇ ಒಂದು ಕಾಯಿಲೆ ಆಗೋಗಿತ್ತು ನಿಜವಾಗ್ಲೂ. ನನ್ಗೆ ಏನಂದ್ರೆ ಒಂಥರ ಆಗ್ತಾ ಇರ್ಲಿಲ್ಲ. ನನಗೆ ಎಷ್ಟು ಕಷ್ಟ ಆಗೋದು ನನ್ಗೆ ಅಂತಂದ್ರೆ, ಆಚೆ ಹೋದ್ರೆ ನಿದ್ದೆ ಬರ್ತಿರ್ಲಿ, ಎದ್ ಕುತ್ಕೊಂಡ್ಬಿಡ್ತಿದ್ದೆ. ಅಯ್ಯೋ, ಈ ಸೀರೆ ಉಟ್ಕೊಳಕ್ ಆಗಲ್ಲ ನನ್ ಕೇಳಿ, ಯಾರೋ ಸೀರೆ ಉಟ್ಕೊಂಡ್ಬಿಡ್ತಾರೋ ಅನ್ಕೋತೇನೋ, ನಾನು ಇಷ್ಟಪಟ್ಟು ಸೀರೆ ತಗೊಂಡೆ, ನಾನು ಸತ್ತೋಗ್ಬಿಟ್ರಿ ಏನ್ ಮಾಡೋದು ಅಂತ ಎಷ್ಟು ತರ ಯೋಚನೆ ಮಾಡ್ತಿದ್ದೆ ಗೊತ್ತಾ ಸಂತೋಷಿ. ಆಮೇಲೆ ನಿಜವಾಗ್ಲೂ ನಾನು ಹೇಳ್ಬೇಕು ಸಂತೋಷಿ, ಈ ಒಂದು ಕ್ಲಾಸಿಗೆ ಬಂದ್ಮೇಲೆ ಎಷ್ಟು ನಂಗೆ ಇದು ಬಗೆಹರಿತು ಅಂತಂದ್ರೆ ಅಷ್ಟು ಬಗೆಹರಿತು. ಈ ಸಾವಿಗೆ ಯಾಕೆ ಹೆದರ್ಕೋಬೇಕು ನಾವು? ಅದ್ ಯಾಕೆ ಹುಟ್ಟಿ ಮನುಷ್ಯ ಸಾಯ್ಲೇಬೇಕು ಅಲ್ಲ? ಜಾತಸ್ಯ ಮರಣಂ ಧ್ರುವಂ ಅಂತಾನೆ ಇದ್ದೇ ಇದೆ. ಯಾಕೆ ಇಷ್ಟೊಂದು ಸಾಯ್ಬೇಕು? ಈಗ ಬದುಕು ಎಷ್ಟು ಸುಂದರನೋ ಸಾವು ಅಷ್ಟು ಸುಂದರ ಅಂತ ನನ್ನ ಮನ್ಸಿಗೆ ಅಂದ್ಕೊಂಡೆ ಸಂತೋಷಿ ನಾನು. ಏನಾದ್ರು ಎಕ್ಸಾಂಪಲ್ ಹೇಳಿದ್ದು ಅಲ್ಲ, ಎಕ್ಸಾಂಪಲ್ ಹೇಳಿ ಸೆಟ್ ಆಯ್ತು ನಿಮ್ಗೆ? ಅದು ನೀವ್ ಹೇಳಿದ್ದು ವ್ಯವಹಾರಿಕವಾಗಿ ಹೇಳಿದ್ರೆ ಎಕ್ಸಾಂಪಲ್. ಹೌದು, ನಿಮ್ಗೆ ವ್ಯವಹಾರಿಕವಾಗಿ ಹೇಳಿದ್ರು, ಅದರಲ್ಲಿ ನೀವು ಪ್ರಾತಿಭಾಸಿಕದ ಕಡೆ ಹೋಗುವಂತ ಒಂದು ಮನೋಭಾವನ ತೋರಿಸಿದ್ರಿ. ಆ ನಿಟ್ಟಲ್ಲಿ ಓಕೆ. ಅಂದ್ರೆ ಆತ್ಮಜ್ಞಾನ ಅನ್ನೋದು ಗುರುಜಿ ಹೇಳ್ತಾರೆ ಸರಳ, ಸುಲಭ ಮತ್ತೆ ಸುಂದರ ಹೇಳ್ತಾರಲ್ಲ. ಈ ಒಂದು ನಿಟ್ಟಲ್ಲಿ ನೀವು ಯೋಚನೆ ಮಾಡೋದಾದ್ರೆ, ಆ ಒಂದು ಆತ್ಮಜ್ಞಾನದಲ್ಲಿ ನಾನು ನನ್ನ ಪ್ರತಿದಿನದ ವ್ಯವಹಾರದಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇದೆ ಅನ್ನಕ್ಕಾಗತ್ತಾ? ಅದನ್ನ ನಾನು ಏಕ್ದಮ್ ಅಂತೂ ಖಂಡಿತ ಆಗ್ತಾ ಇಲ್ಲ ಸಂತೋಷಿ. ಹೇಳ್ತಾ ಇದ್ದೀನಿ, ನಾನು ಏಕ್ದಮ್ ಆಗ್ತಿಲ್ಲ. ಪ್ರತಿದಿನ ನಾನು ರಾತ್ರಿ ಮಲ್ಗೋ ಮುಂಚೆ ನಾನೆಂಬುದು ನಾನಲ್ಲ ಅಂತ ಹೇಳ್ಕೊತೀನಿ. ಬೆಳಗ್ಗೆ ಹೊತ್ತು ಅದು ಹೇಳ್ಕೊತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದ್ರೂ ನನ್ಗೆ ಅಷ್ಟು ನಿಲ್ಲಕ್ ಆಗ್ತಾ ಇಲ್ಲ ಸಂತೋಷಿ. ನನ್ಗೆ ನಿಜವಾಗ್ಲೂ ಹೇಳ್ಬೇಕು, ನಂಗೆ ಅದ್ರಲ್ಲಿ ಇನ್ನೂ ನಿಲ್ಲಕ್ ಆಗ್ತಾ ಇಲ್ಲ. ಅಂದ್ರೂ ನನ್ಗೆ ಮನೇನ ನಿಧಿಧ್ಯಾಸ ಆಗ್ಬೇಕು, ಶ್ರವಣನೂ ಆಗ್ಬೇಕು. ಇಲ್ಲ, ನಿಮ್ಗೊಂದು ಟಾಸ್ಕ್ ಏನ್ ಗೊತ್ತಾ? ನೆಕ್ಸ್ಟ್ ವೀಕ್ ಅಲ್ಲಿ ನಮಗ್ ಶೇರ್ ಮಾಡ್ಬೇಕು, ಒಂದು ವಾರದ್ದು ಶೇರ್ ಮಾಡ್ಬೇಕು, ಆಯ್ತಾ? ನೀವು ಅಷ್ಟೇ, ಅನ್ಸೂಯ ದೇವಿನೂ ಅಷ್ಟೇ. ನೀವಿಬ್ರು ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ನಿಮ್ಮ ಜೀವನದಲ್ಲಿ ಬರುವಂತ ಸಂಗತಿಗಳನ್ನ ಅಟ್ ದ ಎಂಡ್ ಆಫ್ ದ ಡೇ ಬರಿಬೇಕು. ಬರ್ಬಿಟ್ಟು ಅಥೆಂಟಿಕ್ ಆಗಿ ಆನ್ಸರ್ ಮಾಡ್ಬೇಕು. ಇಲ್ಲಿ ಯಾರು ಏನೂ ಇಲ್ಲ, ಇಲ್ಲಿ ನಾವು ಅನ್ನೋದು ಏನೂ ಇಲ್ಲ. ಇಲ್ಲಿ ಅಲ್ಟಿಮೇಟ್ಲಿ ಏನು ಅಂತಂದ್ರೆ, ನಮಗೆ ಮನನ ಆಗ್ತಾ ಇದೆಯಾ, ನಿಧಿಧ್ಯಾಸ ಆಗ್ತಾ ಇದೆಯಾ, ನಾವು ಆ ಸ್ವರೂಪದಲ್ಲಿ ನಿಲ್ಲಕ್ ಆಗ್ತಾ ಇರೋದು ಒಂದೇ ಬೇಕಾಗಿರೋದು ಇಲ್ಲಿ, ಆಯ್ತಾ? ನೀವಿಬ್ರು ಬರಿಬೇಕು. ಬರ್ದ್ಬಿಟ್ಟು ನೆಕ್ಸ್ಟ್ ವೀಕ್ ಸೆಷನ್ 10 ನಿಮಿಷ ಟೈಮ್ ಇರುತ್ತೆ, 5 ನಿಮಿಷ ಟೈಮ್ ಇರುತ್ತೆ. ನಿಮ್ಗೆ 5 ನಿಮಿಷ, ಅವ್ರಿಗೆ 5 ನಿಮಿಷ. ಒಂದು ವಾರದಲ್ಲಿ ನೀವೇನ್ ಮಾಡಿದ್ರಿ, ನೀವ್ ಹೇಗ್ ನಿಲ್ಲಕ್ಕಾಯ್ತು ಅಂತ ಹೇಳ್ಬೇಕು. ಸರಿ ಆಯ್ತಾ? ಸರಿ. ಓಕೆ ಸರ್, ಅವ್ರು ಇರ್ತಾರೆ, ಅವ್ರು ಹಂಗ ಅನ್ಕೋತಾರೆ ಅಷ್ಟೇ. ಅವ್ರು ಇವಾಗ ಮೊದ್ಲಿಗಿಂತ ಸೈಲೆಂಟ್ ಆಗಿ ಇರ್ತಾರೆ. ಅವ್ರ ಅವ್ರ ಮನ್ಸಿಗೆ ಅವ್ರೇ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಇರ್ಕ ಆಗ್ತಿಲ್ಲ ಅಂತ ಅನ್ಕೋತಾವ್ರ ಅಷ್ಟೇ. ಕೋಕಿಲಾಜಿ ಇವಾಗ ಪಕ್ಕದಲ್ಲೇ ಇರ್ತೀವಲ್ಲ, ಪಕ್ಕದಲ್ಲೇ ಇರ್ತೀರಾ, ಅದಕ್ಕೆ ಹೇಳ್ತಾ ಇರೋದು. ಇಬ್ರಿಗೂ ಕೊಟ್ಟಿರೋದು, ಇಬ್ರು ಕಾಪಿ ಮಾಡಬಾರ್ದು, ಇಬ್ರು ಬೇರೆ ಬೇರೆ ಬರೀಬೇಕು. ಬರೋವಾರ ಇಬ್ರು ಕಾಪಿ ಮಾಡಕ್ ಬರಲ್ಲ ಸರ್ ನನಗೆ. ಆಯ್ತು, ನೆಕ್ಸ್ಟ್ ವೀಕ್ ಬರಲ್ಲ. ಆಯ್ತು, ಬರಲ್ಲಪ್ಪ. ನೆಕ್ಸ್ಟ್ ವೀಕ್ ಬಂದಿಲ್ಲ, ಅದಕ್ಕೆ ತಿಳ್ಕೊತೀನಿ, ಆಯ್ತಾ? ಇಲ್ಲಪ್ಪ, ಬರ್ತೀನಿ. ಅಲ್ಲ, ಕಾಪಿ ಮಾಡಕ್ ಬರಲ್ಲ ಅಂತ ಹೇಳಿದ ಅಷ್ಟೇ, ಬರಲ್ಲ ಅಂತ ಹೇಳಿಲ್ಲಪ್ಪ. ನಾನ್ ತಮಾಷೆಗೆ ಇಲ್ಲ, ನಾನ್ ತಮಾಷೆಗೆ ಹೇಳ್ದೆ, ಕಾಪಿ ಅಂತಲ್ಲ. ಯಾರು ಜೀವನಾನು ಅದಕ್ಕೆ ಹೇಳುದು. ಏನ್ ಗೊತ್ತ ಹೇಳ್ತಾರೆ, ಆಯ್ತಾಯ್ತು, ಯಾರು ಜೀವನಾನು ಯಾರುನು. ಇವಾಗ ಅವ್ನ ಹಾಕೊಂಡು, ಇವಾಗ ಯಾರೋ ಒಬ್ಬ ಸಾಹುಕಾರ ನೋಡ್ತೀವಿ, ನೋಡ್ಬಿಟ್ಟು ಏನಪ್ಪ ನಂಗಿದಾನೆ, ಅವನ ಆಡಂಬರ ಏನು ಇದೇನು. ಆದ್ರೆ ಅವನು ಶೂನಲ್ಲಿ ನಾವು ಹಾಕೊಂಡು ನಿಂತ್ಕೊಂಡಾಗ ನಮಗ್ ಗೊತ್ತಾಗುತ್ತೆ ಅವ್ನ್ ಏನ್ ಮಾಡ್ದ, ಎತ್ ಮಾಡ್ದ ಅಂತ. ನಾವು ಹೊರಗಡೆಯಿಂದ 1000 ಮಾತಾಡ್ತೀವಿ, ವ್ಯಾವಹಾರಿಕವಾಗಿ ಮಾತಾಡ್ತಾ ಇರೋದು ನಾನು ಇಲ್ಲಿ, ಆಯ್ತಾ? ಹಂಗಿರುವಾಗ ಯಾರು ಏನು ಕಾಪಿ ಮಾಡೋ ಅಂತದ್ದು ಏನು ಇಲ್ಲ ಇಲ್ಲಿ. ಯಾಕಂದ್ರೆ ಕಾಪಿನೇ ಹೋಗ್ಬಿಡುತ್ತೆ. ನಾವೆಲ್ಲ ಇರುವಂತ ಮನಸ್ಥಿತಿಯಲ್ಲಿ ಏನು ಅಂತಂದ್ರೆ, ಕಾಪಿನೂ ಬೇಡ, ಏನೂ ಬೇಡ, ಇರೋದ್ರಲ್ಲಿ ಇದ್ಬಿಟ್ರೆ ಸಾಕು ಅಷ್ಟೇ, ಆಯ್ತಾ? ಸೊ ನಿಮ್ಮಿಬ್ಬರಿಗೆ ಟಾಸ್ಕ್ ನೆಕ್ಸ್ಟ್ ವೀಕ್ ಅಲ್ಲಿ ನೀವ್ ಹೇಳ್ಬೇಕು. ಸೊ ಯಾರು ಇಲ್ವಾ ಇಲ್ಲಿ? ಎಷ್ಟು
ನಾನೇ ಹೇಳ್ತೀನಿ, ನನಗೇನ್ ಗೊತ್ತಾ ನಾನು ಹೇಳ್ತೀನಿ. ಇಲ್ಲ ಈಗ ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಈಗ ನೀವು ಇದೆಲ್ಲ ಕೇಳಿದ್ರಲ್ಲ, ಎಲ್ಲಾರ್ದು ಕೇಳಿದ್ರಿ, ನಾವೆಲ್ಲ ಎಲ್ರು ಒಂದೊಂದ್ ಸ್ಟೋರಿ ಹೇಳಿದ್ರು, ಎಲ್ರ ಬಗ್ಗೆ ಹೇಳಿದ್ರಿ. ಈಗ ನಿಮ್ಮ ಒಂದು ಅನುಭವ ಈಗ ಕೇಳಿದ್ಮೇಲೆ ಏನ್ ಅನಿಸ್ತಾ ಇದೆ ಹೇಳಿ? ನನಗೆ ಹೇಳ್ತೀನಿ ಸರ್. ಈಗ ಎಲ್ಲರಿಗೂ ಹರಿಹೋಂ, ಗುರುಗಳಿಗೆ ವಂದನೆ ಮಾಡಿದ್ದ ನನಗೆ ತಿಳಿದಿರೋ ನನ್ನ ಮನಸ್ಸಿಗೆ ತಿಳಿದಿರೋ ನಾನು ಹೇಳಿ ಬಯಸುತ್ತೇನೆ ಸರ್. ಈಗ ಏನಂದ್ರೆ ನಂದು ಮಾಮೂಲಿ ನಾವು ಮನೆಗಿಂತ ಕಾಲೇಜಲ್ಲೇ ಜಾಸ್ತಿ ಇರ್ತೀವಿ. ನಮ್ ಕಾಲೇಜ್ ಕತೆನೆ ಒಂದ್ ಹೇಳ್ಬಿಡ್ತೀನಿ. ಈಗ ಮೊದ್ಲು ನಮ್ಮ ಪ್ರಿನ್ಸಿಪಾಲ್ಗೂ ನಾನು ವಾದ ತುಂಬಾ ಜೋರಾಗಿ ಬೈಕೊಂಡು ಜಗಳ ಆಡ್ಬಿಡ್ತಿದ್ದೆ. ಅವ್ರು ಅಂದ್ರೆ ಝೆಡ್ ಅವ್ರಿಗೂ ಹೇಳ್ಬಿಡ್ತಿದ್ದೆ. ಈಗ ಅವ್ರು ಏನ್ ಹೇಳಿದ್ರುನು ಬಿಡು, ಅವ್ರ ಪ್ರಿನ್ಸಿಪಾಲ್ಸ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನನ್ಗೆ ಅಲ್ಲ ಬಿಡು, ಯಾಕೆ ನಾನು ವಾದ ಮಾಡಿ ಸುಮ್ನೆ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಕಂತ ಇವಾಗ ವಾದ ಬಿಟ್ಬಿಟ್ಟಿದೀನಿ. ಅವ್ರು ಹೇಳಿದ್ರು ಆಯ್ತು ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ. ನನ್ಗಲ್ವಲ್ಲ ಅವ್ರು ಬೈತಿರೋದು, ಬಿಡು ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ. ದಿನ ಹಂಗೆ ಅನ್ಕೊಂಡು ಅವ್ರು ಏನಂದ್ರು ಸುಮ್ನೆ. ಅವ್ರಿಗೆ ಇವಾಗ ಆಶ್ಚರ್ಯ ಯಾಕೋ ಅನ್ಸಿವಾಗ ಸೈಲೆಂಟ್ ಆಗ್ತಾ ಮಾತಾಡ್ತಿಲ್ಲ ಅಂತ ಅವ್ರೇ ಅಂತಾರೆ. ಹಂಗಾಗಿದೆ ಈಗ. ಎಲ್ಲಾರು ಅಷ್ಟೇ, ಬೆಳಗಿನ ಸಾಯಂಕಾಲವರೆಗೂ ಆದಷ್ಟು ಹುಡುಗ ಸ್ಟೂಡೆಂಟ್ಸ್ ಹತ್ರನು ಅಷ್ಟೇ ತಮಾಷೆಗೆ ಜೋರಾಗಿ ಗಲ್ದದು ಮಾಡ್ತೀನಿ. ಆದ್ರೆ ನಿಜವಾಗ್ಲೂ ತೀರಾ ಕೋಪ ಮಾಡ್ಕೊಂಡೆಲ್ಲ ಮಾಡೋದಿಲ್ಲ. ಅದು ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟೊಂದು ಮಾತಾಡಲ್ಲ ಸರ್. ಈಗ ನಾನು ಈ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಮನೇಲೂ ಅಷ್ಟೇ ಮೊದ್ಲು ತುಂಬಾ ಸಿಡಿತಾ ಇದ್ದೆ. ಯಾರೇನ್ ಮಾತಾಡಿದ್ರು ರೈಸ್ ಆಗ್ಬಿಡ್ತಿದ್ದೆ, ಚೆನ್ನಾಗ್ ಬೈದ್ಬಿಡ್ತಿದ್ದೆ. ನನ್ಗಾಗಲ್ಲ, ಮಾಡಲ್ಲ ಅವ್ರು ಯಾಕೆ ಹಿಂಗಂದಂತಾರ, ನನ್ಗೇನು ಆಗ್ತಾ ಇಲ್ಲ ಅನ್ಬಿಟ್ಟು ಸಿಟ್ ಮಾಡ್ಕೊತಿದ್ದೆ. ಈಗ ಒಂದ್ 80% ಕಡಿಮೆ ಆಗಿದೆ, ಇನ್ 20% ಇದೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಡ್ಬೇಕು ಅಷ್ಟೇ. ವೆರಿ ಗುಡ್. ನೋಡಿ, ಇಷ್ಟೇ ಅಮ್ಮ ಜ್ಞಾನ ಬೇಕಾಗಿರೋದು. ಇಷ್ಟ ಹೇಳೋದಕ್ಕೆ ಜ್ಞಾನ ಬೇಕಮ್ಮ. ನೀವ್ ಏನೋ ಅನ್ಕೊಂಡಿದ್ದೀರಲ್ಲಮ್ಮ. ಈಗ ಇಲ್ಲ ಸರ್, ಮೊದ್ಲು ನಂಗೆ ತುಂಬಾ ಆಸೆ ಇತ್ತು. ನನ್ ಮನೆ ಕಟ್ಬೇಕು, ನನ್ ಮಕ್ಳು ಮನೆ ಕಟ್ಬೇಕು, ನಾನು ಹತ್ತಬೇಕಂತ. ಈಗ ಮನೇನ ಬೇಡ ಏನ್ ಬೇಡ, ಹೋಗಿರೋದ್ರಲ್ಲಿ ಚೆನ್ನಾಗಿ ನಂಗೆ ಸಾಕಾಗಿ ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಸಮಾಧಾನವಾಗಿದ್ದೀನಿ ಅಂತ ಅನ್ಸ್ಬಿಟ್ಟಿದೆ. ನನಗ್ ಮನೆ ಕಟ್ಬೇಕು ಅಂತ ಯೋಚನೆನೇ ಇಲ್ಲ. ನನಗ್ ಮನೇನು ಬೇಡ, ಮಠನೂ ಬೇಡ, ನಾನು ಇವಾಗ್ಲೇ ಆರಾಮ್ ಖುಷಿಯಾಗಿದ್ದೀನಿ ಅಂತ ಅನ್ಸ್ತಿದೆ ಸರ್. ಈಗ ಇಷ್ಟ ದಿನ ಸ್ವಂತ ಮನೆ ಕಟ್ಬೇಕಲ್ವಾ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಈಗ ಮನೆನೇ ಬೇಡ ಹೋಗ್ ಅನ್ಸ್ತಿದೆ. ಯಾವ ಮನೆ, ಯಾರಿಗ್ ಮನೆ, ಯಾತಕ್ ಬೇಕು ಅಂತ ಅನ್ಸ್ತಿದೆ ಸರ್ ಈಗ. ಸೂಪರ್ ಇದ್ದಪ್ಪ. ನಂಗೆ ನಿಜವಾಗ್ಲೂ ಇಡಿಸಿದ್ರು ಅಂತಂದ್ರೆ ನೋಡಿ, ಇವತ್ತು ಎಲ್ಲರೂ ಮಾತಾಡಿದ್ರು. ಲಾಸ್ಟ್ ಅಲ್ಲಿ ನೀವು ಮಾತಾಡಿ ಅಂತ ಹೇಳಿದಕ್ಕೆ ಆಟಂ ಬಾಂಬೆ ಹಾಕ್ಬಿಟ್ರಿ ನೀವು ಸೂಪರ್ ಆಗಿ. ಅಲ್ಲ ಸಂತೋಷ್ ಜಿ, ಸೈಲೆಂಟ್ ಆಗಿರ್ತೀನಿ ಅಂದ್ಬಿಟ್ಟು ವೈಲೆಂಟ್ ಆಗ್ಬಿಟ್ರು ಅನ್ಸಿದೆ ಈಗ. ಅದನ್ನೇ ಹೇಳ್ತಾ ಇರೋದು, ನಾನು ಸೈಲೆಂಟ್ ಆಗಿರ್ತೀನಿ, ನಾನೇನೋ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಏನ್ ಅರ್ಥ ಆಯ್ತು ಹೇಳಮ್ಮ ಅಂದ್ರೆ ಟಕ 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 ಅಂತ ಹೇಳಿದ್ವಿ. ಇಷ್ಟೇ, ಏನು ಇಲ್ಲ. ನೀವ್ ಅನ್ಕೊಂಡಿದ್ದೀರಾ ತುಂಬಾ ಕಷ್ಟ ಅದು ಇದು ವೇದಗಳು ತಿಳ್ಕೊಬೇಕು, ಉಪನಿಷತ್ ತಿಳ್ಕೊಬೇಕು ಅಂತ ಗುರುಜಿ ನಮ್ಗೆಲ್ಲ ಬಿಡಿಸಿ ಅಣ್ಣೆ ಕೊಟ್ಬಿಟ್ಟಿದ್ದಾರೆ. ಅಣ್ಣನ್ ಸವಿತಾ ಮನನ ಆಗ್ತಾ ಇದೆ ಎಲ್ರಿಗೂ ಚೆನ್ನಾಗಿ ಅನ್ನೋದು ಏನಾಗ ಗೊತ್ತಾಗ್ತದೆ. ಏನು ಅಂತಂದ್ರೆ ಒಂದ್ ಸ್ವಲ್ಪ ಈ ಕಡೆ ಆ ಕಡೆ ಆಗಿರ್ಬೋದು ಅಷ್ಟೇನೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಅದೇ ಹೇಳುತ್ತಲ್ಲ, ನೀವಿಬ್ರು ಮಾಡಿ another couple of weeks we will all will be in the bliss ಅಂತ ಹೇಳ್ತಾ 80 ಮತ್ತೆ 81 ಸೆಷನ್ ಮುಗಿಸ್ತೀನಿ. ಈಗ ನಾನು ನಿಮ್ಗೆ ಹೇಳಿದಾಗೆ ಎಲ್ರಿಗೂ ಒಂದ್ ಪ್ರಶ್ನೆ, ಆಯ್ತಾ? ಆಶಾಜಿ, ಯು ವಾಂಟ್ ಟು ಟೆಲ್ ಸಮಥಿಂಗ್? ಇದೇ ದೃಶ್ಯ ನಮ್ಗೆ ಎಲ್ಲ ಆತ್ಮಜ್ಯೋತಿಗಳಿಗೆ ನೀವು ಪ್ರಶ್ನೆ ಕೇಳಿದ್ದು ರಮಣ ಮಹರ್ಷಿದು ಎಕ್ಸ್ಪೀರಿಯನ್ಸ್ ಬಗ್ಗೆ. ಲೈಕ್ ನಮ್ಗೆ ಗೊತ್ತಾಗಲ್ಲ, ಬಟ್ ನಾವು ಅನ್ಸೂಯಾಜಿ ಅವ್ರ ಜೀವನದಲ್ಲಿ ಶೇರ್ ಮಾಡಿದ್ದು, ವಿ ಆರ್ ಅಬ್ಸರ್ವಿಂಗ್, ವಿ ಆರ್ ರಿಯಲೈಸಿಂಗ್ ದಟ್ ಬೇಸಿಕಲಿ That is what the magic. Yeah, that it is that is the magic. That is what the magic. What we each and everybody are here to share that. ನಾವೇನಾಗತ್ತೆ ಅಂತಂದ್ರೆ ಸುಮ್ಮನೆ ಏನೋ ಗುರುಜಿ ಹೇಳ್ತಾರೆ ಅದನ್ನ ಓದ್ಬಿಟ್ಟು ಹೇಳೋದು ಅಂದ್ರೆ ಏನೂ ಇದಿರಲ್ಲ. ನಾವ್ ಯಾವಾಗ ನಮ್ಮ ಒಂದು ಸ್ವಂತ ಅನುಭವ, ನಮ್ಮ ಸ್ವಂತ ಅಂತ ಏನ್ ಹೇಳ್ತೀವಿ, ಆ ಒಂದು ಅನುಭವನ ಶೇರ್ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರಿಗೂ ಮನನ ಆಗೋಕ್ ಶುರು ಆಗುತ್ತೆ ಚೆನ್ನಾಗಿ. That is the only goal that we started taking this class into a different dimension, and it is really going well. ಎಲ್ಲರೂ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದೀರಾ, ಆಯ್ತಾ? ಸರ್, ಎಲ್ಲ ನಿಮ್ಮ ಕೃಪೆ. ನೀವು ನೀವು ನಮ್ಮ ಕಡೆಯಿಂದ ಎಲ್ಲ ಬಾಯಿ ಹೇಳಿಸ್ತಾ ಇದ್ದೀರಾ, ಅದು ಗುರುಗಳ ಕೃಪೆ ಅನ್ಸುತ್ತೆ ಸರ್, ಅಷ್ಟೇ. ಅಲ್ಲ ಅಷ್ಟೇ, ನಾನ್ ನಿಜವಾಗ್ಲೂ ಇದೆಲ್ಲ ಕೇಳ್ಬೇಕು ಅಂತ ಏನು ಪ್ರಿಪೇರ್ ಆಗಿಲ್ಲಮ್ಮ. ನಾನ್ ಜಸ್ಟ್ ಏನ್ ಮಾಡ್ತೀನಿ, ಗುರುಜಿ ಟಾಕ್ ಕೇಳ್ತೀನಿ,
ಒಂದೆರಡು 4 ಪ್ರಶ್ನೆ ಮಾಡ್ಕೋತೀನಿ, ಬರ್ತೀನಿ. ಬಟ್ ಸದ್ಗುರು ನಡ್ಸ್ಕೊಂಡು ಹೋಗ್ತಾವ್ರೆ. ಇಲ್ಲಿ ನಾನು ಅನ್ನೋದು ಏನೂ ಇಲ್ಲ. ನನ್ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾನು ಈ ಸೆಷನ್ ಆದ್ಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಕೇಳೋರು ನನಗೆ ಹೇಳಕ್ ಬರಲ್ಲ. ಇಲ್ಲಿ ಈ ಕ್ಷಣ ಬಂದಿದೆ, ಅದನ್ನ ನಡೆಸ್ತಾ ಇದ್ದಾರೆ ಅಷ್ಟೇ ಗೊತ್ತು ಹೊರತು ಇಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ. ಆಯ್ತಾ? ಇವತ್ತು ಒಂದು ಕುತೂಹಲವಾದಂತ ಇದಕ್ ಬರೋಣ. ಫಸ್ಟ್ ಪ್ರಶ್ನೆ ನಾನು ಎಲ್ರಿಗೂ 3 ನಿಮಿಷ ಕೊಡ್ತೀನಿ ಟೈಮ್ ಅಷ್ಟೇ. ಆಯ್ತಾ? 3 ನಿಮಿಷದಲ್ಲಿ ಹೇಳ್ಬೇಕು. ಪ್ರೇಯರ್ಗೂ ಮೆಡಿಟೇಷನ್ಗೂ ಯಾವ್ದು ನಿಮಗೆ ವ್ಯತ್ಯಾಸ ಏನು? ಮತ್ತೆ ನಿಮಗೆ ಯಾವ್ದು ಇಷ್ಟ? ಆಶಾಜಿ. Meditation. Prayer, it's only desires are being asked. So, ನನಗೆ ಈಗ ಜೀವನದಲ್ಲಿ like ಯಾಕೆ everybody who prays are asking for something. There is prayer, I don't think ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳುವುದಕ್ಕೆ ಪ್ರೇಯರ್ ಅಂತ ಹೇಳಲ್ಲ. Fantastic. ಸೊ ಈ ಪ್ರಶ್ನೆ ಬರುತ್ತೆ ಸಂತೋಷಿ. ಬೆಳಿಗ್ಗೆ ನಾನು ಮಂತ್ರ ಹೇಳ್ತೀನಿ, there is ಒಂದು 7-8 ಮಂತ್ರ as a routine I say. ಅದರಲ್ಲಿ like there is ಹರೇ ಕೃಷ್ಣ, like ಎಲ್ರಿಗೂ ಬೆಳಕು ಕೊಡು, like there are certain things ಕೊಡು ಅಂತ ಇದೆ. ಇಟ್ಸ್ ಅ ಜನರಲ್ ಪ್ರೇಯರ್. ಅದು ಹೇಳಿದ್ಮೇಲೆ ನಾನ್ ಕೇಳ್ತಾ ಇಲ್ಲ ಅಂತ ಬರುತ್ತೆ, ಮನ್ಸ್ ಹೇಳ್ತದೆ ಲೈಕ್ ಐ ಆಮ್ ನಾಟ್ ಆಸ್ಕಿಂಗ್ ಎಲ್ಲರಿಗೆ ಕೊಡು ಅಂತ. Earlier it was inside, now it is universal. Yeah, ನನ್ಗೆ ಅಂತ ಇತ್ತು. ಈಗ ನೋ, ಎಲ್ರಿಗೂ ಕೊಡುತ್ತೆ. ನನ್ಗೆ ನೀನ್ ಕೊಟ್ಟಿದ್ ಸಾಕು. ಸೊ ಇವಾಗ ಮೆಡಿಟೇಷನ್ ಅಂತ ಹೇಳಿದಾಗ, ಮೆಡಿಟೇಷನ್ ಅಲ್ಲಿ how well you are able to stay in the meditation? ಮೆಡಿಟೇಷನ್ ನಾನು ಸುಮ್ನೆ ಕೂತ್ಕೊಳ್ತೀನಿ. ಸುಮ್ನೆ ಕೂತ್ಕೊಂಡು ಖಾಲಿ ಜಾಗನ ನೋಡ್ತಾ ಇರ್ತೀನಿ. ಇಟ್ಸ್ ಎಂಪ್ಟಿ ಸ್ಪೇಸ್. ಸ್ವಲ್ಪ ಹೊತ್ತಾದ್ಮೇಲೆ ಲೈಕ್ ಸಮ್ ಥಾಟ್ ಕಮ್ಸ್, ಅದ್ರಲ್ಲಿ ಒಂದು ಲೈಟ್ ಏನಾದ್ರೆ ಕಾಣುತ್ತೆ. ಸೊ ದೆನ್ ಐ ವಿಲ್ ಗೆಟ್ ಸ್ಟಕ್ ಇನ್ ದಟ್ ಲೈಟ್. ದೆನ್ ಪುನಃ ಮನ್ಸ್ ಹೋಗ್ತಾ ಇದೆ ಲೈಟ್ ಕಡೆ ಅಂತ ಬರುತ್ತೆ. ದೆನ್ ಅಗೇನ್ ಐ ಕಮ್ ಬ್ಯಾಕ್, ಬಟ್ ಖಾಲಿ ಜಾಗನ ನೋಡ್ತಾ ಇರ್ತೀನಿ ಅಷ್ಟೇ. ದಟ್ ಇಸ್ ಮೈ ಮೆಡಿಟೇಷನ್. Fantastic. ಮತ್ತೆ ಲೈಕ್ ಇಫ್ ಐ ಗೆಟ್ ಡಿಸ್ಟ್ರಾಕ್ಟೆಡ್ ಐ ಗೋ ಬ್ಯಾಕ್ ಟು ದ ಬ್ರೆತ್. ಉಸಿರಾಡ್ತೀನಿ, ಲೈಕ್ I'll hold the breath and I do that. Good, but good. Sitting in that, watching that empty space, ಅಲ್ಲಿ ನಾನೇ ಇರಲ್ಲ, but I'm watching that empty space. That is my meditation. Well said. Good answer. ಕೋಕಿಲಾಜಿ, ನೀವ್ ಹೇಳಿ. ತುಂಬಾ ಭಜನೆ ಮಾಡ್ತಾ ಇರ್ತೀರಾ ನೀವು. ಭಜನೆ ಅಂತ ಭಜನೆ ಹೇಳಿ. ಹರಿ ಓಂ ಸಂತೋಷ್ ಜಿ, ಹರಿ ಓಂ. ನನಗೆ ಪ್ರೇಯರ್ ತುಂಬಾ ಇಷ್ಟ ಆಗುತ್ತೆ ನಿಜ ಹೇಳ್ಬೇಕು ಅಂದ್ರೆ. ಯಾಕೆ ಅಂದ್ರೆ ಮುಂಚೆ ನಾನು ಆಶಾಜಿ ಹೇಳ್ದಂಗೆ ನನ್ ಮಕ್ಳಿಗೆ ಒಳ್ಳೇದ್ ಮಾಡಪ್ಪ, ನನ್ ಗಂಡಂಗ್ ಒಳ್ಳೇದ್ ಮಾಡಪ್ಪ ಅಂತೆಲ್ಲ ಕೇಳ್ತಾ ಇದ್ದೆ. ಈಗ ಬರ್ತಾ ಗುರುಗಳು ಈ ಒಂದು ಸತ್ಸಂಗಕ್ಕೆ ಬಂದ್ಮೇಲೆ ನಿಜವಾಗ್ಲು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಈಗ ಕೊನೆಗೆ ಹೇಳ್ತಿದ್ದೆ. ಈಗ ಮೊದಲು ಹೇಳ್ತಾ ಇದ್ದೀನಿ ನಾನು ಇವಾಗ ಅಷ್ಟೇ. ಇನ್ನು ಅದು ವ್ಯತ್ಯಾಸ ಆಗಿದೆ ನಿಜವಾಗ್ಲು. ಮೊದಲು ಕೊನೆಗೆ ಹೇಳ್ತಾ ಇದ್ದೆ ಲೋಕ ಸಮಸ್ತ ಸುಖಿನೋ ಭವಂತು, ಈಗ ಮೊದಲು ಹೇಳ್ತಾ ಇದ್ದೀನಿ. ಬಟ್ ಇವಾಗ ಏನು ಕೇಳಕ್ ಹೋಗ್ತಿಲ್ಲ ನಾನು ನಿಜವಾಗ್ಲು. ಎಲ್ಲ ಆಗುತ್ತೆ, ನಮ್ಗೆ ಗೊತ್ತು. ನಾವೇ ಆತ್ಮಸ್ವರೂಪಿ ಆದ್ಮೇಲೆ ಎಲ್ಲ ಆಗುತ್ತೆ ಅಲ್ವಾ? ಯಾಕೆ ಕೇಳ್ಬೇಕು? ಗೊತ್ತು, ಎಲ್ಲ ಭಗವಂತನಿಗೆಲ್ಲ ಗೊತ್ತು. ಏನು ಕೇಳಕ್ ಹೋಗಲ್ಲ ನಾನು ಇವಾಗ. ಸೊ ಮೆಡಿಟೇಷನ್ ಮಾಡ್ತಾ ಇಲ್ಲ ನೀವು ಹಂಗಾದ್ರೆ? ಬರೀ ಪ್ರೇಯರ್ ಮಾಡ್ತಾನೆ ಇದ್ದೀರಾ? ಮೆಡಿಟೇಷನ್ ನಿಜವಾಗ್ಲೂ ಇಲ್ಲ, ಮಾಡ್ತಿಲ್ಲ ಸಂತೋಷ್. ನಾನು ಮಾಡ್ತಾ ಇಲ್ಲ, ಖಂಡಿತ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಮೆಡಿಟೇಷನ್? ಮೆಡಿಟೇಷನ್ ಅಂದ್ರೆ ನಾನು ಇದನ್ ಮಾಡ್ತೀನಿ, ಅದಪ್ಪ ನಿಧಿಧ್ಯಾಸ ಮಾಡ್ತೀನಿ. ಅದು ತಾನೇ ನಿಧಿಧ್ಯಾಸ, ಅದೊಂದ್ ಮಾಡ್ತೀನಿ ಸಂತೋಷಿ. ನಾನು ನಿಧಿಧ್ಯಾಸ ಒಂದ್ ಮಾಡ್ತೀನಿ. ಅಲ್ಲ, ನಿಧಿಧ್ಯಾಸ ಹೇಗ್ ಮಾಡ್ತೀರಾ ನೀವು? ನಿಧಿಧ್ಯಾಸ ಯಾವ್ದಾರ ಒಂದು ಗುರುವಿನ ಟಾಕ್ ಇಟ್ಕೊಂಡು ಅದರಲ್ಲಿ ಇದು ಚಕ್ರ ಧ್ಯಾನ ಇರಬಹುದು, ಅಥವಾ ಇವರು ಕಾತ್ಯಾಯನಿ ಅವ್ರದ್ದು ಇದಿದೆಯಲ್ಲ ಅಂತ ನಿಧಿಧ್ಯಾಸ, ಅದನ್ನ ಹಾಕೊಂಡ್ ಮಾಡ್ತೀನಿ. ಹೌದಾ? ಬರೀ ನಿಧಿಧ್ಯಾಸ. ಅದೇ ಮೆಡಿಟೇಷನ್ ಅಂದ್ರೆ, ಆ ನಿಧಿಧ್ಯಾಸ ಅಂದ್ರೇನೆ ಯಾವ್ದನ್ನ ಇನಿಷಿಯಲಿ ನಮ್ಗೆ ಏನೋ ಒಂದು ಹಿಡ್ಕೊಳ್ಳೋದಕ್ ಬೇಕು. ಹೌದು ಹೌದು. ಹಿಡ್ಕೊಂಡು ನೀವು ಮಾಡ್ತಾ ಇದೀರಲ್ಲ, ನಿಮ್ಮ ಗಮನ ಆವಾಗ ಮಾಡ್ಬೇಕಾದ್ರೆ ಗಮನ ಯಾವ್ದ್ರ ಮೇಲೆ ಇರುತ್ತೆ, ಯಾವ್ದ್ರ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಮತ್ತೆ ಇವಾಗ ಆಶಾಜಿ ಹೇಳಿದ್ರು ಸಿಂಪಲ್ ಆಗಿ, ನನಗೆ ಬಟ್ಟ ಬಯಲಾಗತ್ತೆ, ಮತ್ತೆ ಅಲ್ಲಿ ಏನೋ ಒಂದ್ ಬರುತ್ತೆ, ಥಾಟ್ ಬರುತ್ತೆ, ಮತ್ತೆ ಉಸಿರಾಟನ ಕಂಟ್ರೋಲ್ ಮಾಡ್ತಾ ಇದ್ ಮಾಡ್ತೀನಿ ಅಂತ. ಸೊ ಆ ನಿಟ್ಟಲ್ಲಿ ನಿಮ್ಗೆ ನೀವು ಅಲ್ಲಿ ಇರಕ್ ಆಗ್ತಾ ಇದೆಯಾ? ಆ ಒಂದು ಧ್ಯಾಸನದಲ್ಲಿ ಆಶಾಜಿ ಹೇಳ್ದಂಗೆ ಥಾಟ್ಸ್ ಬರುತ್ತೆ, ಇಲ್ಲ ಅಂತಿಲ್ಲ. ಆ ಥಾಟ್ಸ್ನೆಲ್ಲ ಒಂದು ಮೂಲೆಗೆ ಇಟ್ಕೊಂಡು, ಅಂದ್ರೆ ಸ್ವಲ್ಪ ನಾನು ಸಾಕ್ಷಿ ಭಾವದಲ್ಲಂತೂ ನಿಲ್ಲಕ್ ಆಗ್ತಿಲ್ಲ, ನಿಲ್ಲಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು.
ಓಕೆ, ಥ್ಯಾಂಕ್ ಯು. ಶೋಭಾಜಿ ನೀವ್ ಹೇಳಿ. ಶೋಭಾಜಿ ಇದ್ದೀರಾ? ಸಂತೋಷಿ, ಆಶಾಜಿ ಹೇಳ್ದಂಗೆ ಪ್ರೇಯರ್ ಅಂದ್ರೆ ಹೌದು, ಮೊದ್ಲು ನನಗೆ ಒಳ್ಳೇದಾಗ್ಬೇಕು, ನನ್ ಸಂಸಾರಕ್ಕೆ ಒಳ್ಳೇದಾಗ್ಬೇಕು ಅಂತಲೇ ಮಾಡ್ತಿದ್ವಿ. ಈಗ ಉಪಾಸನೆ ಬಂದ್ಬಿಟ್ಟು ಅದೃಷ್ಟ ಫಲ ಕೊಡುತ್ತೆ. ಆದ್ರೆ ಈ ಜ್ಞಾನದಿಂದ ಈ ಮೆಡಿಟೇಷನ್ ಏನಾಗುತ್ತೆ, ಇದು ದೃಷ್ಟ ಫಲ ಕೊಡುತ್ತೆ. ಹಾಗಾಗ್ಬಿಟ್ಟು ಈ ಮೆಡಿಟೇಷನ್ನೇ ಮುಖ್ಯವಾದದ್ದು. ಹೌದು, ಈಗ್ಲೂನು ಭಗವಂತನ ಪೂಜೆ ಮಾಡೋದಾಗ್ಲಿ, ಟೆಂಪಲ್ ಹೋಗ್ಬಾರ್ದು ಅನ್ನೋದಾಗ್ಲಿ, ಇಲ್ಲ ಪ್ರೇಯರ್ ಮಾಡ್ಬಾರ್ದು ಅನ್ನೋದಾಗ್ಲಿ ಖಂಡಿತ ಇಲ್ಲ. ಎಲ್ಲಾನು ಮಾಡ್ತೀನಿ, ಇಲ್ಲ ಅಂತ ಇಲ್ಲ, ಎಲ್ಲಾನು ಮಾಡ್ತೀನಿ. ಏನಿದ್ಯೋ ಅದನ್ನ ನಡ್ಕೊಂಡು ಖಂಡಿತ ಹೋಗ್ತಾ ಇದೆ. ಬಟ್ ಅದಕ್ಕೆ ಅಂತಲೇನೆ ಒಂದು ಸಮಯ ಸೀಮಿತಗೊಳಿಸ್ಬೇಕು ಅಂತ ಅದೆಲ್ಲ ಏನೂ ಇಲ್ಲ. ಉಪಾಸನೆ ಅನ್ನೋದು ತನ್ನಂತ ನಡೆಯುತ್ತೆ, ರೊಟೀನ್ ಆಗಿ ನಡೆಯುತ್ತೆ. ಬಟ್ ಏನಂದ್ರೆ ಅಲ್ಲೂನು ಆ ಉಪಾಸನೆ ಮಾಡ್ಬೇಕಾದ್ರೂ ಅಲ್ಲೂನು ಮೆಡಿಟೇಷನ್ ಆಗುತ್ತೆ. ಒಂದು ಅಡಿಗೆ ಮಾಡ್ಬೇಕಾದ್ರೂ ಅಲ್ಲೂ ಮೆಡಿಟೇಷನ್ ಇರುತ್ತೆ. ಉಪಾಸನೆಗೂ ಮೆಡಿಟೇಷನ್ ವ್ಯತ್ಯಾಸ ಇದೆ. ಉಪಾಸನೆ ಆಗುವಾಗ ಮೆಡಿಟೇಷನ್ ಹೇಗಾಗತ್ತೆ ಅಂತೀರಾ ನೀವು? ಹೌದು, ಉಪಾಸನೆ ಅಂತ ಅಂದ್ರೆ ನೀವು ಬೇರೆ ಭಗವಂತ ಬೇರೆ ಅಂತ. ಆದ್ರೆ ಮೆಡಿಟೇಷನ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಬಿ ಒನ್ ವಿತ್ ಹಿಮ್ ಅನ್ನುವಾಗ ಉಪಾಸನೆ ಸಂತೋಷಿ. ಈಗ ಹೌದು, ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋದಾಗ ಅಲ್ಲೂ ಈಗ ನನ್ನಲ್ಲಿ ಏನೋ ತತ್ವ ಇದೆ, ಈ ಮರದಲ್ಲಿ ನೋಡಿದ್ರು ಅಲ್ಲೂ ಅದೇ ತತ್ವ. ಈಗ ಬೆಳಗ್ಗೆ ದೀಪ ಹಚ್ಚಿದಾಗ ಹೌದು, ಅಲ್ಲೂ ಜ್ಯೋತಿರ್ಪುಂಜವಾಗಿ ಆತ್ಮ ತತ್ವನೇ ಬೆಳಗ್ತಾ ಇದೆ. ಏನ್ ಪೂಜೆ ಮಾಡ್ತಾ ಇದ್ದೀನಿ ಅದೂನು ಆ ಭಗವಂತನೇ, ಅದು ಹರಿದೆ. ಆನಂತರ ಆ ದೇವರಿಗೆ ಹೂವ ಸಮರ್ಪಿಸ್ಬೇಕಾದ್ರೂ ಆ ಹೂವಲ್ಲೂ ಭಗವಂತನೇ ಇದ್ದಾನೆ. ಒಂದು ಅಡಿಗೆ ಮಾಡ್ಬೇಕಾದ್ರೂ ಆ ಅಡಿಗೆಯಲ್ಲಿ ಪ್ರತಿಯೊಂದು ಅಷ್ಟೇನೆ ಆ ಭಗವಂತನ ಸೃಷ್ಟಿ ಅಂತ ಅಂತೀವಿ. ಏನಿದೆ ಎಲ್ಲಾನು, ಏನೇನು ತೋರಿಕೆ ಇದೆ, ಏನೇನು ನಾವು ಮಾಡ್ತಾ ಇದೀವಿ ಎಲ್ಲದರಲ್ಲೂ ಆ ಆತ್ಮ ಸ್ವರೂಪವಾಗಿ ಆ ಭಗವಂತನೇ ಇದ್ದಾನೆ ಅನ್ನೋ ರೀತಿಯಲ್ಲಿ ಆ ಮೆಡಿಟೇಷನ್ ಆಗ್ತಾ ಇದೆ. ಸಂತೋಷ್, ಉಪಾಸನೆನು ಮೆಡಿಟೇಷನ್ನೇ ಆಗಿದೆ. ಹಾಗಾಗಿ ಅಲ್ಲಿ ಮೆಡಿಟೇಷನ್ ಉಪಾಸನೆ ಅನ್ನೋದು ದ್ವೈತನೂ ಇಲ್ಲ, ಇರೋದೆಲ್ಲ ಮೆಡಿಟೇಷನ್ ಅಂತ ಹೇಳ್ತೀನಿ. ಸಂತೋಷ್, ಚೆನ್ನಾಗಿ ನೀವು ಆಲ್ರೆಡಿ ನೀವು ಮನನದಲ್ಲಿದ್ದೀರಾ. ನೀವು ಕಂಪ್ಲೀಟ್ಲಿ ಮನನ ಆಗೋಗಿದೆ. ನಿಮ್ಮ ಹತ್ರ ಪ್ರಶ್ನೆನೇ ಇಲ್ಲ, ನಂದೇನು ಪ್ರಶ್ನೆ ಇಲ್ಲ. ಹರಿ ಓಂ, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿ. ಅನುಸೂಯಾಜಿ ಹೇಳಿ, ನೀವ್ ಹೇಳಿ. ಹರಿ ಓಂ. ಸಂತೋಷಿ, ಮೊದ್ಲು ನಮ್ಮ ಯಜಮಾನ ಕಾಪಾಡ್, ನಮ್ಮ ಮನೆಯವ್ರನ್ನ ಕಾಪಾಡ್, ನಮ್ಮ ಮಕ್ಕಳ ಕಾಪಾಡ್ ಅಂತಿದ್ದೆ. ಈ ಎಲ್ಲಾನು ಕಾಪಾಡಪ್ಪ ಅಂತ ಅನ್ಬಿಡ್ತೀನಿ. ನಾನ್ ಹೇಳ್ತಾ ಇರೋದು, ನೀವು ಪ್ರೇಯರ್ ಮಾಡ್ತೀರಾ, ಆಯ್ತು. ನಿಮಗೆ ಪ್ರೇಯರ್ ಇಷ್ಟನಾ ಮೆಡಿಟೇಷನ್ ಇಷ್ಟನಾ ಅಂತ ಕೇಳಿದ್ದು. ಇವಾಗ ಒಂದೇ ಎಕ್ಸಾಂಪಲ್ ಕೊಟ್ಟಿರೋ. ಇಲ್ಲ, ನನ್ಗ ಅನ್ಸಿದ ಮೊದ್ಲಂಗ್ ಮಾಡ್ತಿದ್ದೆ, ಹಿಂಗ್ ಮಾಡ್ತಿದ್ದೆ ಅಂತ ಹೇಳ್ಬೇಕಲ್ಲ. ನಾವ್ ಹೆಂಗ್ ಮಾಡ್ತೀವಿ ಅಂತ ಮೊದ್ಲು ನಮ್ಮ ಮನೆಯವ್ರಿಗೆ ಮಾತ್ರ ಕೇಳ್ತೀವಿ. ಇವಾಗ ಹಂಗೇನಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂದ್ಬಿಟ್ಟು ದೇವ್ರೇ ನೀನ್ ನಡ್ಸ್ದಂಗ್ ನಡಿತೀವಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಮೆಡಿಟೇಷನ್ ಮಾಡೋದು ನನ್ನ ಅಷ್ಟೊಂದು ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ಏನೋ ಒಂದು ಮನ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ, ಏನೋ ಓಡ್ತಾನೆ ಇರುತ್ತೆ ಮನ್ಸಲ್ಲಿ, ನಾನಾನ್ ವಿಚಾರ ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡ್ರೆ ಸ್ವಲ್ಪ ಕಲರ್ಸ್ ಕಾಣುತ್ತೆ. ಅದೇಂದು ರೀಸನ್ ಗೊತ್ತಿಲ್ಲ ನನಗೆ, ಎಲ್ಲಾ ಕಲರು ಕಾಣುತ್ತೆ. ಅದೊಂದೇ ನನ್ಗೆ ಕಾಣ್ತಿರೋದು. ಎಲ್ಲಾ ಪಿಂಕ್ ಕಲರ್, ಬ್ಲೂ ಕಲರ್ ಕಾಣಿಸ್ತಾ ಇದೆ. ಇನ್ನು ಮೆಡಿಟೇಷನ್ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಪಡ್ತೇನೆ. ನೆಕ್ಸ್ಟ್ ವೀಕ್ ಇಂದ ನೀವಿಬ್ರು ಮೆಡಿಟೇಷನ್ ಮಾಡ್ಬಿಟ್ಟು ನನಗೆ ಹೇಳ್ಬೇಕು ಏನೇನ್ ಕಲರ್ ಕಾಣಿಸ್ತಾ. ಸರಿ ಆಯ್ತು, ನೀವ್ ಹೆಂಗ್ ಹೇಳಿದ್ರೆ ಹಂಗೆ. ನಿಮ್ಮ ದಾರಿಯಲ್ಲಿ ನಾವು ನಡೆಯುವ. ಅಲ್ಲ, ನಮ್ ದಾರಿ ಏನಿಲ್ಲ ಇಲ್ಲಿ, ಗುರುಗಳು ಕೊಟ್ಟಿರೋ ದಾರಿ ಅಷ್ಟೇ. ಗುರುಗಳ ಕೃಪೆ. ಓಕೆ ಸರ್. ಓಕೆ, ಗುಡ್. ಎಲ್ಲ ಅಥೆಂಟಿಕ್ ಆಗಿ ಆನ್ಸರ್ ಮಾಡಿದ್ರಿ, ಆಯ್ತಾ. ಸೊ ಈಗ ಪ್ರೇಯರ್ ಅಂತ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ವಿಷ್ಣು ಸಹಸ್ರನಾಮ ಮಾಡ್ತೀವಿ, ಅವ್ ಭಗವಂತ ಹೊಗಳ್ತೀವಿ. ಏನಕ್ಕೆ ಹೊಗಳ್ಬೇಕು ನಾವು ಅವನನ್ನ? ಅವನು ಹೊಗಳವನನ್ನ ಅಂತ ಕೇಳಿದ್ನ? ಇಲ್ಲ. ಅಂತಂದ್ರೆ ಅವನನ್ನ ಹೊಗಳಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಅವನಿಂದ ಬೇರೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಮುಳುಗ್ತಾ ಇದೀವಿ. ಒಂದು. ಎರಡನೇದೇನು ಅಂತಂದ್ರೆ,
ಈಗ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ಲೋಕಾರೂಢಿಯಾಗಿ ಮಾತಾಡ್ಬೇಕಾದ್ರೆ ನೀವೆಲ್ಲ ಹೇಳಿದ್ರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇನಿಷಿಯಲಿ ನಮ್ಗೆಲ್ಲ ಡಿಸೈರ್ಸ್ ಇತ್ತು. ಯಾವ ತರ ಡಿಸೈರ್ಸ್ ಅಂತಂದ್ರೆ, ನಾನ್ ಚೆನ್ನಾಗಿದ್ರೆ ಸಾಕಪ್ಪ, ಬೇರೆ ನಮ್ಮ ಪಕ್ಕದ ಮೇಲೆ ಸುಟ್ಟೋರು ನನಗೇನು ತೊಂದರೆ ಇಲ್ಲ, ಆ ತರ ಎಲ್ಲ ಯೋಚನೆ, ಆ ತರನೇ ಇತ್ತು. ಈಗ ಅದೆಲ್ಲ ಹೋಗಿ ನಾನೆಲ್ಲ ಲೋಕ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಮಾತಾಡಿದ್ವಿ ಈಗ ಅಲ್ವಾ. ಸೊ ಇದನ್ನ ಒಂದು ಕತೆ ಮುಖಾಂತರ ಹೇಳ್ತೀನಿ. ಒಂದು ದೋಣಿನಲ್ಲಿ ಒಬ್ಬ ಬಿಸ್ನೆಸ್ ಪೀಪಲ್, ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಆಯ್ತಾ, ಅದ್ರಲ್ಲೊಬ್ಬ ಸಾಧು ಇರ್ತಾನೆ. ಆ ದೋಣಿ ಸಮುದ್ರದಲ್ಲಿ ಬರ್ತಾ ಇರುತ್ತೆ, ಅದ್ರಲ್ಲಿ ರತ್ನ ಖಚಿತವಾದ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ತುಂಬ್ಕೊಂಡು ಬರ್ತಾ ಇರ್ತಾರೆ. ದೊಡ್ಡದಾಗಿ ತುಂಬಾ ದೊಡ್ಡ ಗಾಳಿ ಬರುತ್ತೆ. ಆ ಗಾಳಿ ಯಾವ ತರ ಇರುತ್ತೆ ಅಂತಂದ್ರೆ, ಆ ಗಾಳಿಗೆ ಇನ್ನೇನು ಅಡುಗು ಮುಳುಗೋಗ್ಬೇಕು ಅನ್ನೋ ಒಂದು ಸ್ಥಿತಿ ಬರುತ್ತೆ. ನಾಸ್ತಿಕನು ಕೂಡ ಭಗವಂತನ ಪ್ರೇಯರ್ ಮಾಡಕ್ ಶುರು ಮಾಡ್ತಾನಪ್ಪ, ದೇವ ಕಾಪಾಡ್ಬಿಡು, ನನ್ ದೋಣಿ ಹಿಂಗಾದ್ರೂ ಮಾಡಿ ದಡ ಸೇರ್ಬಿಡ್ಲಿ ಅಂತ. ಆಯ್ತಾ. ನಾಸ್ತಿಕರೇ ಮಾಡ್ಬೇಕಾದ್ರೆ ಆಸ್ತಿಕರು ಸುಮ್ನೆ ಇರ್ತಾರ? ಆಸ್ತಿಕರು ಏನ್ ಮಾಡ್ತಾರೆ, ಇವ್ರು ಹಿಂಗಾರು ಮಾಡಿ ಕಾಪಾಡ್ಬಿಡಪ್ಪ, ನಾನು ನೋಡು ಅಲ್ಲಿರೋ ಚಿನ್ನ ಕೊಟ್ಬಿಡ್ತೀನಿ, ಬೆಳ್ಳಿ ಕೊಟ್ಬಿಡ್ತೀನಿ, ಬಂಗಾರ ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆ ಸಾಧು ಹತ್ರ ಬರ್ತಾನೊಬ್ಬ, ಬಂದ್ಬಿಟ್ಟು, ಅಲ್ಲ ನಾವೆಲ್ಲ ಬಾಯ್ ಬಡ್ಕೊಂತ ಇದೀವಿ, ದೋಣಿನ ಮುಳುಗೋ ದೋಣಿನ ಕಾಪಾಡು ಅಂತ, ನೀನು ನಮಗೆಲ್ಲ ದಾರಿ ತೋರಿಸ್ಬೇಕು, ಎಲ್ಲ ಕೊತ್ಕೊಂಡು ಎಲ್ಲ ಜಪ ಮಾಡ್ರಿ, ಭಗವಂತನ ಇದ್ ಮಾಡ್ರಿ ಅಂತ. ನೀನ್ ನೋಡ್ರಿ ಏನು ಮಾಡಿದ್ರೆ ಸುಮ್ನೆ ಕೂತಿದ್ಯಲ್ಲಪ್ಪ, ಇದು ದೋಣಿ ದಡ ಸೇರ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಹತ್ರ, ಆ ಬಿಸ್ನೆಸ್ ಮ್ಯಾನ್ ಹತ್ರ ಒಂದು ಒಳ್ಳೆ ದೊಡ್ಡ ಪ್ಯಾಲೇಸ್ ಇರುತ್ತೆ, ತುಂಬಾ ಬಂಗಾರ ವೈಡೂರಿ ಎಲ್ಲ ಇಟ್ಟಿರ್ತಾನೆ. ಆ ಊರ್ ರಾಜ ಬಂದು ಕೇಳ್ತಾನೆ, ನೀನ್ ಅರಮನೆ ನನಗೆ ಕೊಟ್ಬಿಡಪ್ಪ ಅಂತ. ನಾನು ಕೊಡಲ್ಲ ಅಂತ ಹೇಳ್ತಾನೆ. ಆ ಅರಮನೆ ಕೊಟ್ಬಿಡ್ತೀನಿ ಅಂತ ಬೆಳ್ಕೊಂಡ್ಬಿಡ್ತಾನೆ ಭಗವಂತನ ಹತ್ರ. ಅವಾಗ ಏನಾಗುತ್ತೆ, ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಗಾಳಿ ತಣ್ಣಗಾಗ್ಬಿಡುತ್ತೆ. 5 ನಿಮಿಷಕ್ಕೆ ಅವನ ಮನ್ಸಲ್ಲಿ ಯೋಚನೆ ಬರುತ್ತೆ, ಅಯ್ಯೋ ಗಾಳಿ ಬೇರೆ ಹಿಂಗಾಗೋಯ್ತಲ್ಲ ಸ್ವಾಮಿ, ನಾನು ಇವಾಗ ಅರಮನೆ ಹೆಂಗಪ್ಪ ಕೊಡ್ಲಿ ಭಗವಂತನಿಗೆ, ನೋಡಿ ನಾನು ಇವನು ಈ ಸಾಧು ತರ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರೆ 5 ನಿಮಿಷಕ್ಕೆ ಎಲ್ಲ ಸರಿ ಹೋಗ್ಬಿಡ್ತೈತಲ್ಲ ಅಂತ ಅವನು ಟೆನ್ಷನ್ ಆಗ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಸರಿ ದಡ ಸೇರ್ತಾರೆ. ದಡ ಸೇರಿದ್ಮೇಲೆ ಅಲ್ಟಿಮೇಟ್ಲಿ ಇಲ್ಲಿ ಸಾಧು ನಾನು ಏನಕ್ಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಸಾಧುಗೆ ಪ್ರೇಯರ್ ಮುಖ್ಯ ಅಲ್ಲ, ಅವನು ಒಳಗಡೆ ಆಲ್ರೆಡಿ ಅವನು ಆ ಅಂತರ್ನಿಧ್ಯಾಸದಲ್ಲಿ ಇದ್ದಾನೆ. ಅವನು ಆಲ್ರೆಡಿ ಸಾಕ್ಷಿ ಭಾವದಿಂದ ಇರ್ತಾನೆ. ಏನಾಗುತ್ತೋ ಆಗ್ಲಿ, ಭಗವಂತನ ಇಚ್ಛೆ, ದೋಣಿ ಸೇರಿಸ್ಲಿ ದಡನ, ಇಲ್ಲ ಮುಳುಗಿಸ್ಲಿ, ನನಗೆ ಅದರಿಂದ ಏನು ಆಗ್ಬೇಕಾಗಿಲ್ಲ ಅಂತ ಹೇಳಿರ್ತಾನೆ ಅದನ್ನ. ಇವನು ಬಿಸ್ನೆಸ್ ಮ್ಯಾನ್ ಏನು, ಅಷ್ಟು ವಜ್ರ ವೈಡೂರ್ಯ, ಅಷ್ಟು ಸೇರಿಸಿಟ್ಟಿದ್ದೀನಿ ನಾನು ಮುಳುಗೋಗ್ಬಿಟ್ರೆ ನನ್ನ ಆಸ್ತಿ ಎಲ್ಲ ಹೋಗ್ಬಿಡುತ್ತಲ್ಲ. ಈ ತರ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲೋ ಒಂದ್ ಕಡೆ ನಾವು ಸ್ವಾರ್ಥಿಗಳಾಗಿರ್ತೀವಲ್ಲ. ಒಂದು ಹಂತದಲ್ಲಿ ನಮ್ಮ ಜೀವನದಲ್ಲಿ ಹಿಮ್ಮೆಲೆ ಯಾಕೆ ನೋಡ್ಬೇಕಾದ್ರೆ ಎಲ್ಲೋ ಒಂದು ಹಂತದಲ್ಲಿ ಸ್ವಾರ್ಥಿಗಳಾಗಿರ್ತೀವಿ. ಅದೇ ತರನೇ ಈ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ, ಕಡೆಗೆ ಹರಾಜಾಗ್ತಾನೆ ತನ್ನ ಪ್ಯಾಲೇಸ್ನ. ಹರಾಜಾಗ್ಬೇಕಾದ್ರೆ ಏನ್ ಗೊತ್ತಾ ಮಾಡ್ತಾನೆ, ಒಂದು ಬೆಕ್ಕು ಮರಿ ಇಡ್ತಾನೆ ಪ್ಯಾಲೇಸ್ ಪಕ್ಕ. ಬೆಕ್ಕು ಮರಿ ಇಟ್ಬಿಟ್ಟು ಹೇಳ್ತಾನೆ, ನೋಡಪ್ಪ ಈ ಪ್ಯಾಲೇಸ್ಗೆ $1 ರೇಟು, ಈ ಬೆಕ್ಕಿಗೆ $1 million ಅಂತ ಹೇಳ್ತಾನೆ. ರಾಜನ್ಗೆ ಆಶ್ಚರ್ಯ, ಮತ್ತೆ ಬಂದವ್ರು ಆ ಕ್ಷಣಕ್ಕೆ ಬಂದವ್ರಿಗೆಲ್ಲ ಆಶ್ಚರ್ಯ. ಅಲ್ಲ ನಿನ್ ತಲೆ ಕೆಟ್ಟೈತಾ, ಅದ್ ಯಾವ್ದೋ ಬೆಕ್ಕಿಗೆ $1 million ಅಂತಾನೆ, ಈ ಒಂದು ಅರಮನೆಗೆ $1 ಅಂತಾನಲ್ಲ ಅಂತ. ಸರಿ ಆಯ್ತು, ರಾಜ ಆ ದುಡ್ಡು ಕೊಟ್ಬಿಡ್ತಾನೆ, ಕೊಂಡ್ಕೊಂಡ ಕೇಳ್ತಾನ ಅವನ್ನ. ಈ ಕುತೂಹಲ ಅಲ್ವಾ, ಹೆಂಗ್ ಅವ್ನು $1 ಮಾಡ್ತಾನೆ ಅಂತ. ಅವಾಗ ಅವ್ನು ಹೇಳ್ತಾನೆ, ನೋಡು ನಾನು ಬಿಸ್ನೆಸ್ ಮ್ಯಾನ್, ಮೊದಲೇ ನಾನು ಭಗವಂತನ ಹತ್ರ ಕೇಳ್ಕೊಂಡ್ಬಿಟ್ಟಿದೆ, ನೋಡು ನಾನು ಅರಮನೆ ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ನಾನು ಹುಷಾರಲ್ವಾ, $1 ಭಗವಂತನ ಕೊಡ್ತೀನಿ, $1 million ನಾನು ಇಟ್ಕೋತೀನಿ ಅಂತ ಹೇಳ್ತಾನೆ. ಅಂದ್ರೆ ವ್ಯಾಪಾರ ಆಗ್ಬಿಟ್ಟಿದೆ. ಪ್ರೇಯರ್ ಅನ್ನೋದು ಈಗಿನ ಕಾಲದಲ್ಲಿ ವ್ಯಾಪಾರ ಆಗ್ಬಿಟ್ಟಿದೆ. ನಾವು ಯಾವಾಗ ಈ ವ್ಯಾಪಾರದಿಂದ ಹೊರಗಡೆ ಬರ್ತೀವೋ, ಅವನು ಏನೂ ಕೇಳಲ್ಲ, ನನ್ನನ್ನ ಪ್ರೈಸ್ ಮಾಡು ಅಂತ ಕೇಳಲ್ಲ, ಅಥವಾ ನನ್ನನ್ನ ನೀನು ಹೊಗಳು ಅಂತ ಕೇಳಲ್ಲ, ಅಥವಾ ನನ್ನ ಬೇಡು ಅಂತಾನು ಕೇಳಲ್ಲ ಅಲ್ವಾ. ಅವನಾಗೆ ಇದ್ದಾನೆ. ನಾವೇ ಅವನಿಗೆ ರೂಪ ಕೊಟ್ವಿ, ನಾಮ ಕೊಟ್ವಿ, ಗಂಡು ಕೊಟ್ವಿ, ಲಿಂಗ ಬದಲಾವಣೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ಪ್ರೇಯರ್ಗಿಂತ ಮೆಡಿಟೇಷನ್ ಅಲ್ಲಿ ನೀವೆಲ್ಲ ಹೇಳಿದಾಗೆ ಮೆಡಿಟೇಷನ್ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಮೆಡಿಟೇಷನ್ ಒಳಗೆ ಹೋದಾಗೆ ನಮ್ಗೆ ಗೊತ್ತಾಗುತ್ತೆ, ನಮ್ಮಲ್ಲೇ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಅಲ್ವಾ. ಸೊ ಇಷ್ಟನ್ನ ಹೇಳಿ ಇವತ್ತಿನ ಮನನ ಸೆಷನ್ ಮುಗಿಸೋಣ. ಸಂತೋಷ್ ಒಂದೇ ಒಂದು ನಿಮಿಷ. ಸಂತೋಷ್ ಜಿ, ಈಗ ಡೆಲ್ಲಿಗೆ ಹೋಗಿದ್ದಾಗ ಲೋಟಸ್ ಟೆಂಪಲ್ ಇದೆಯಲ್ಲ, ನನಗೆ ಒಂದ್ ಲೋಟಸ್ ಟೆಂಪಲ್ ಹೋದಾಗ ಇದೇನ್ ದೇವ್ರಿಲ್ಲ ಏನಿಲ್ಲ, ಏನಿದೆ ಇಲ್ಲಿ ಅಂತ ಅನ್ಕೊಂಡೆ. ಇದೊಂದು ಈ ಒಂದು ಜ್ಞಾನ ಮಾರ್ಗ ಬರ್ತಾ ಇವಾಗ ಅರ್ಥ ಆಯ್ತು ಅಲ್ವಾ, ಯಾಕೇನಿದೆ, ಯಾಕೆ ಜನ ಹೋಗ್ತಾರೆ ಅಂತ ಇವಾಗ ಅರ್ಥ ಆಯ್ತು ನಿಜವಾಗ್ಲು ನನ್ಗೆ. ಅಷ್ಟೇ, ಖಾಲಿ ಇರ್ಬೇಕು, ಒಳಗೂ ಖಾಲಿ ಹೊರಗೂ ಖಾಲಿ ಇರ್ಬೇಕು, ಅದೇ ಸಾಕ್ಷಿ ಅಷ್ಟೇ. ನಿಜವಾಗ್ಲು ಇದಕ್ ಜ್ಞಾಪಕ ಬಂತು ಇವಾಗ, ಅದಕ್ಕೆ ಹೇಳ್ತಾ ಇದ್ದೀನಿ ಸಂತೋಷಿ, ಅಷ್ಟೇ ಶೇರ್ ಮಾಡ್ಕೋಬೇಕು.
ಎಲ್ಲ ಏನಾಗಿದೆ ಗೊತ್ತಾ, ನಮ್ಮ ದಿನನಿತ್ಯದ ಆಗು ಹೋಗುಗಳನ್ನ ಅಥವಾ ದಿನನಿತ್ಯದ ವ್ಯವಹಾರಿಕ ಬದುಕಿನಲ್ಲೇ ನಾವು ಭಗವಂತನ ಕಾಣ್ತಾ ಇರ್ತೀವಿ. ಬಟ್ ಏನು ಅಂತಂದ್ರೆ, ನಾನು ನನ್ನದು ನನಗ್ ಬೇಕು ಅನ್ನೋ ಸ್ವಾರ್ಥದಲ್ಲಿ ಏನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ, ನಾವು ಮಾಯಾ ಸಿಲುಕ್ ಬಿಡ್ತೀವಿ ಅಷ್ಟೇ. ಅದೇ ಆಗ್ತದೆ. ಹೌದು, ಸತ್ಯ. ಸತ್ಯಾಜಿ ಬಂದ್ರ, ಪ್ರೇಯರ್ ಮಾಡೋಣ. ಪ್ರೇಯರ್ ಹೇಳಿಸ್ಬಿಡಿ ಸಂತೋಷ್. ಪ್ರೇಯರ್ ಮಾಡ್ಲಾ? ಸರಿ, ಮಾಡಿ ಎಂಡಿಂಗ್ ಪ್ರೇಯರ್ ಮಾಡಿ. ಹರಿ ಓಂ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेव वशिष्यते। ओम शांति शांति ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಃ. ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। लोका समस्ता सुखिनो भवन्तु। लोका समस्ताः सुखिनो भवन्तु। लोका समस्ताः सुखिनो भवन्तु। हरि ओम तत्सत्। श्री गुरुभ्यो नमः। ಇದು ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಸತ್ಯಜಿ.